ಮ್ಯಾಮ್, ಈಗ ರಾಮಾಯಣ ಮೊದಲು ನಡೆದಿತ್ತಾ, ಮಹಾಭಾರತ ಮೊದಲು ನಡೆದಿತ್ತಾ? ರಾಮ ನಡೆದು ಬಂದ ದಾರಿಯಲ್ಲಿ ಅವ್ನು ಯಾವ ರಾಜ್ಯದಲ್ಲಿ ಬಂದ್ನೋ ಇವತ್ತು ಕೂಡ ಜಾಗ್ರಫಿಕಲಿ ಟ್ರೇಸ್ ಮಾಡ್ಬೋದು. ಜಟಾಯುಗೆ ಅವನು ದಹನ ಸಂಸ್ಕಾರ ಮಾಡ್ತಾನೆ. ನಮ್ಮ ಭಾರತ ದೇಶದ ರಾಜ ಅಂದು ಇಂದು ಮುಂದೆಂದು ಯಾರು ಅಂದ್ರೆ ರಾಮನೇ. ರಾಮನಿಗೆ ಒಬ್ಬರು ಸಹೋದರಿ, ಹಿರಿಯ ಸಹೋದರಿ ಅಕ್ಕ ಇದ್ರು ಅಂತ ಉಲ್ಲೇಖ ಮಾಡ್ತಾರೆ, ನಿಜಾನಾ ಇದು? ಯಾವ್ಯಾವ್ದೋ ರಾಮಾಯಣಗಳಿವೆ. ವಿತ್ ಡ್ಯೂ ರೆಸ್ಪೆಕ್ಟ್, ಅದೆಲ್ಲ ಕವಿ ಕಲ್ಪನೆಗಳು. ರಾಮನ ವಂಶದಲ್ಲಿ ಕೊನೆಯ ರಾಜ ತುಂಬಾ ಕೆಟ್ಟವನು. ರಾಮ ಯಾಕೆ ಏಕಪತ್ನಿ ವ್ರತಸ್ಥ ಆದರು? ನಮಸ್ಕಾರ, ನಾನು ಹಂಸ. ನೀವ್ ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ನಮ್ಮ ಶೋನಲ್ಲಿ ಇವತ್ತೊಬ್ರು ವಿಶೇಷವಾಗಿರುವಂತ ಅತಿಥಿ ಇದ್ದಾರೆ. ಇವರು ವಿಭು ಅಕಾಡೆಮಿಯ ಮುಖ್ಯಸ್ಥರು, ಬಿಹೇವಿಯರಲ್ ಟ್ರೈನರ್, ಸಂಗೀತ ಹಾಗೆ ಸಂಸ್ಕೃತದ ವಿದೂಷಿ, ಡಾಕ್ಟರ್ ಆರತಿ ವಿಬಿ ಮೇಡಮ್. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು, ನಂಗೂ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ. ಮ್ಯಾಮ್, ನಮ್ಗೆ ಆರತಿ ಮೇಡಮ್ ಅಂದ ತಕ್ಷಣ ನಾವ್ ಸಣ್ಣವರಿದ್ದಾಗ ಮನೆಯಲ್ಲಿ ಹರಟೆ ಕಾರ್ಯಕ್ರಮ ಬರ್ತಿತ್ತು. ಅದರಲ್ಲಿ ಹಿರೇಮಗಳೂರು ಕಣ್ಣನ್ ಸರ್ ಜೊತೆ, ಚಕ್ರವರ್ತಿ ಸೂಲಿಬೆಲೆ ಸರ್ ಜೊತೆ, ಈ ತರ ಎಲ್ಲಾ ಗಣ್ಯರ ಜೊತೆ ಆರತಿ ಮೇಡಮ್ ನ ನೋಡೋದು ಅಂದ್ರೆ ತುಂಬಾ ಖುಷಿಯಾಗ. ಇವತ್ತು ನಿಮ್ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೀನಿ, ತುಂಬಾ ಖುಷಿ ಆಗ್ತಿದೆ ನನಗೆ. ಮೇಡಮ್, ನಿಮ್ ಹತ್ರ ಸಾಕಷ್ಟು ವಿಚಾರಗಳಿದೆ ಮಾತಾಡೋದಕ್ಕೆ. ಆದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಾಮಾಯಣದ ಬಗ್ಗೆ ಒಂದಷ್ಟು ನಿಮ್ ಹತ್ರ ತಿಳ್ಕೊಳ್ಬೇಕು ಅಂತ. ರಾಮಾಯಣ ಅಂದ್ರೆ ತುಂಬಾ ದೊಡ್ಡ ಟಾಪಿಕ್, ಎಷ್ಟೊಂದು ವಿಚಾರಗಳು ಬರುತ್ತೆ. ಆ ಮೊದಲನೇ ಪ್ರಶ್ನೆ ನಾನು ನಿಮ್ನ ಕೇಳ್ಬೇಕು. ರಾಮ ಅಂದ ತಕ್ಷಣ ಆ ಒಂದು ಪವರ್ ಇದೆ ಅದರಲ್ಲಿ, ಆ ಹೆಸರಲ್ಲೇ ಒಂದು ಶಕ್ತಿ ಇದೆ. ಎಲ್ರಿಗೂ ಖುಷಿ, ಎಲ್ರಿಗೂ ಪ್ರೀತಿ. ಯಾಕೆ ಈ ತರ ಮ್ಯಾಮ್? ಹೌದು, ನಿಜ. ರಾಮ ಅಂದ್ರೆ ನಮ್ಮ ಭಾರತದ ಹೃದಯವೇ ಆಗಿದ್ದಾನೆ. ಹಾ. ರಾಮಾಯಣವನ್ನ ಅಧ್ಯಯನ ಮಾಡಿದಾಗ ಆಗುವ ಒಂದು ಭಾವ ಪ್ರಚೋದನೆ, ಭಾವ ಸಂಸ್ಕೃತಿ, ಭಾವ ಸಂಸ್ಕಾರ, ಭಾವ ಪಾಕ, ಅದು ಅನುಭವೈಕ ವೇದ್ಯ. ಮೂಲದಲ್ಲಿ ರಾಮಾಯಣ ಒಂದು ಸಲ ಓದ್ರು ಜೀವನದಲ್ಲಿ ಅದೇನೋ ಇಟ್ ಇಸ್ ವೆರಿ ಸ್ಪೆಷಲ್. ಅದು ರಾಮನ ವ್ಯಕ್ತಿತ್ವ ಇದೆಯಲ್ಲ, ಅದು ನಮ್ಮ ಇಡೀ ಸನಾತನ ಧರ್ಮದ ವೈದಿಕ ಪರಂಪರೆಯ, ವೈದಿಕ ಜಾನಪದ ಆಗಮ, ಎವ್ರಿಥಿಂಗ್ ಭಾರತೀಯವಾದ ಏನೇನಿದೆಯೋ ಎಲ್ಲಾ ಮತ ಪಂಗಡಗಳ ಎಲ್ಲಾ ಸದಂಶಗಳೇನಿದೆ ಅದಷ್ಟು ರಾಮನಲ್ಲಿ ಹೆಪ್ಪುಗಟ್ಟಿ ನಮ್ಗೆ ಕಾಣಿಸುತ್ತೆ. ಹಾಗಾಗಿ ಅವನು ಪರಮಾತ್ಮನ ಅವತಾರ ಅಂತ ಪುರಾಣಗಳು ಹೇಳುತ್ತೆ. ವ್ಯಕ್ತಿಯಾಗಿ ನಾವು ರಾಮನನ್ನ ನೋಡಿದ್ರೆ ಅವನೊಬ್ಬ ರಾಜಕುಮಾರನಾಗಿ ಹುಟ್ಟಿ ತುಂಬಾ ಒಂದೇ ಒಂದು ಘನತೆ, ಜನಪ್ರಿಯತೆ ಎಲ್ಲ ಇತ್ತು. ಮಹಾವಿದ್ವಾನಾಗಿದ್ದ, ಒಳ್ಳೆ ಇದು ಪರಾಕ್ರಮಿಯಾಗಿದ್ದ, ಜನಪ್ರಿಯನಾಗಿದ್ದ, ಜ್ಞಾನಿ ಆಗಿದ್ದ, ವಿವೇಕಿ ಆಗಿದ್ದ, ಸ್ನೇಹಪೂರ್ಣನಾಗಿದ್ದ, ಎಲ್ಲ ಪಾಸಿಟಿವ್ಸ್ ಅವನಲ್ಲಿ ಇತ್ತು. ಇದೆಲ್ಲದರ ಜೊತೆಗೆ ಒಂದು ಕಿಂಚಿತ್ತೂ ಗರ್ವ ಇರಲಿಲ್ಲ. ಅವನನ್ನ ಸ್ಮಿತಪೂರ್ವ ಭಾಷಿ ಅಂತ ವಾಲ್ಮೀಕಿ ಅವರು ಪರಿಚಯ ಮಾಡಿಸ್ಕೊಡ್ತಾರೆ. ಅಂದ್ರೆ ಅವನೇ ನಕ್ಕು ಮಾತಿಗೆ ಆರಂಭಿಸ್ತಿದ್ದ ಅಂತ. ಯಾರು ನೋಡಿದ್ರು ಬಿಂಕ ಬಿಗುಮಾನ ಅವರೇ ಮಾತಾಡ್ಸ್ಲಿ ಅಂತ, ಅದೆಲ್ಲ ಇಲ್ಲ ಅವನಲ್ಲಿ ಅಂತ. ಅಷ್ಟು ಸರಳತೆ ಇತ್ತು. ರಾಜ ಮಹಾರಾಜನಿಂದ ಹಿಡಿದು ಋಷಿ ಮುನಿಗಳಿಂದ ಹಿಡಿದು ಕಾಡಿನ ಜನರು, ಪಶು ಪಕ್ಷಿ ಪ್ರಾಣಿಗಳವರೆಗೂ ಎಲ್ಲರಿಗೂ ಅವನು ಸಮಾನವಾದ ಪ್ರೇಮವನ್ನ, ಸ್ನೇಹವನ್ನು, ಗೌರವವನ್ನ ಕೊಟ್ಟಿದ್ದಾನೆ. ಜಟಾಯುಗೆ ಅವನು ದಹನ ಸಂಸ್ಕಾರ ಮಾಡ್ತಾನೆ. ತನ್ನ ತಂದೆಗೆ ಮಾಡ್ಬೋದಾದಂತ ದಹನ ಸಂಸ್ಕಾರವನ್ನು ಮಾಡ್ತಾನೆ. ಇನ್ಯಾವುದೋ ಒಬ್ಬ ಇವನು ಕಬಂಧ, ವಿರಾಧ ಅವರೆಲ್ಲ ಸತ್ತಾಗ್ಲೂ ಅಷ್ಟೇ ಆ ದಹನ ಸಂಸ್ಕಾರ ಮಾಡ್ತಾನೋ. ಅಯ್ಯೋ ಪಕ್ಷಿಗಳು, ಪ್ರಾಣಿಗಳು, ಯಾಕೆ ಹಂಗೆಲ್ಲ ಇಲ್ಲ. ಅಷ್ಟು ಪ್ರೀತಿ, ಅಷ್ಟು ಗೌರವ, ಹ್ಯೂಮನ್ ಡಿಗ್ನಿಟಿ ಅಂತ ಏನ್ ಹೇಳ್ತೀವಿ, ಅದನ್ನ ರಾಮ ಎಲ್ಲರಿಗೂ ಕೊಟ್ಟಿದ್ದಾನೆ. ತನಗೆ ಏನೇ ಅನ್ಯಾಯ ಆದ್ರೂ ಕೂಡ ರಾಮ ಸಮಷ್ಟಿ ಹಿತಕ್ಕಾಗಿ ಬದುಕ್ತಿದ್ದ. ಈಗ ತನಗೆ ಆದ ಅನ್ಯಾಯ ಕೈ ಇದ್ದಕ್ಕಿದ್ದಾಗ ಓಡಿಸ್ಬಿಟ್ಲಲ್ಲ ರಾಜ್ಯ ಕಿತ್ಕೊಂಡು. ಆಗ ಅವ್ನ್ ರಾಮ ನನ್ ತಪ್ಪಾಯ್ತು ಅಂತ ಹೋರಾಡ್ಬೋದಾಗಿತ್ತು, ತನ್ನ ವೈಯಕ್ತಿಕವಾದಂತಹ ನ್ಯಾಯವನ್ನ ದಕ್ಕಿಸ್ಕೋಬೋದಾಗಿತ್ತು. ಬಟ್ ಅದರಿಂದ ಏನಾಗ್ತಿತ್ತು, ಪೊಲಿಟಿಕಲ್ ಅಪೀವಲ್ ಆಗ್ತಿತ್ತು. ಜನರಲ್ಲಿ ಕ್ಷೋಭೆ, ಗಲಾಟೆ, ರಾಮನ್ ಪಾರ್ಟಿ, ಕೈಕೇಯಿ ಪಾರ್ಟಿ, ಭರ್ತಾ ಪಾರ್ಟಿ ಅನ್ಕೊಂಡು 4-5 ಪಾರ್ಟಿ. ಅಂದ್ರೆ ಜನರ ಶಾಂತಿ ಕದಡಿ ಹೋಗಿ ರಾಜಮನೆತನದ ಬಗ್ಗೆ ಆಡ್ಕೊಳ್ಳೋದು, ಮಾಡೋದು, ಫ್ಯಾಕ್ಷನ್ಸ್ ಆಗೋದು, ಈ ತರ ಎಲ್ಲರೂ ರಾಜನಿಷ್ಠರಾಗಿ ಒಂದು ಒಳ್ಳೆ ಒಗ್ಗಟ್ಟಿನಲ್ಲಿ ನಡೀತಾ ಇರುವಂತಹ ಒಂದು ರಾಜ್ಯದಲ್ಲಿ ಸುಮ್ನೆ ಫ್ಯಾಕ್ಷನ್ಸ್ ಮಾಡ್ದಂಗ ಆಗತ್ತಲ್ಲ. ಇಷ್ಟು ಯೋಚನೆ ಮಾಡ್ತಾನೆ ರಾಮ. ಹೀಗೆ ನನಗೇನ್ ತೊಂದ್ರೆ ಆಯ್ತು ಅಂತಲ್ಲ, ನಾನು ಏನ್ ಮಾತಾಡಿದ್ರು, ಏನ್ ಮಾಡಿದ್ರು, ಏನೇ ನಿರ್ಣಯ ತೆಗೆದುಕೊಂಡ್ರು ಪ್ರಜಾ ಜನರಿಗೆ ಏನ್ ತೊಂದರೆ ಆಗತ್ತೆ, ನನ್ನ ವೈಯಕ್ತಿಕ ಸಮಸ್ಯೆ ನಾನು ಹೆಂಗೋ ಬಗೆಹರಿಸ್ಕೊಳ್ತೀನಿ, ಆದ್ರೆ ನನ್ನ ಸಮಸ್ಯೆಯಿಂದಾಗಿ ಜಗತ್ತಿಗೆ ತೊಂದರೆ ಆಗ್ಬಾರ್ದು. ಇದು ನಾಯಕನಲ್ಲಿ ಬೇಕಾದ ಗುಣ. ರಾಜನಲ್ಲಿ ಇದಿರ್ಬೇಕು. ತನ್ನ ಯಾವ ಮಾತು, ತನ್ನ ಆಲೋಚನೆ, ನಿರ್ಣಯ ಯಾವುದು ಕೂಡ ಒಂದು ಕಿಂಚಿತ್ತಾದ್ರೂ ಇನ್ನೊಬ್ಬರಿಗೆ ತೊಂದರೆ ಆಗುವಂಥದ್ದಾಗಿರ್ಲಿಲ್ಲ. ಎಲ್ಲವೂ ಸಮಷ್ಟಿ ಹಿತ ದೃಷ್ಟಿಯಿಂದ. ಸೀತೆನೂ ಅಷ್ಟೇ, ಸಮಪಾಲದಲ್ಲಿ. ಸೀತಾರಾಮರು ಬದುಕಿದ್ದೇ ಪ್ರಜೆಗಳಿಗಾಗಿ, ರಾಜ್ಯಕ್ಕಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ. ನಾನು ಅನ್ನೋದನ್ನ ಹಿಂದಕ್ಕಿಟ್ಟು ಬದುಕಿದ್ರು. ಇಂಥ ರಾಜಾರಾಣಿ ಸಿಕ್ಕಲ್ಲ ನಮ್ಗೆ. ಅದಕ್ಕೆ ನಮ್ಗೆ ರಾಮ ನಮ್ಮ ಹೃದಯದಲ್ಲಿ ಕೂತ್ಬಿಟ್ಟಿದ್ದಾನೆ. ನಮ್ಮ ಭಾರತ ದೇಶದ ರಾಜ ಅಂದು ಇಂದು ಮುಂದೆಂದು ಯಾರು ಅಂದ್ರೆ ರಾಮನೇ.
ಅದಕ್ಕೋಸ್ಕರ ನಮ್ಮ ರಾಮ ಅಂದ ತಕ್ಷಣ ರೋಮಾಂಚನ ಆಗತ್ತೆ. ಹೌದೌದು. ನಮ್ ರಾಣಿ ಯಾರು ಅಂದ್ರೆ ಅಂದು ಇಂದು ಮುಂದೆಂದು ಸೀತೆಯೇ. ಅಂತ ರಾಜಾರಾಣಿ ಇನ್ನೊಬ್ರು ಸಿಕ್ಕಲ್ಲ. ಇನ್ ಯಾರಿದ್ರು ಅವರ ಆದರ್ಶದಿಂದ ಇವರು ಇನ್ಸ್ಪೈರ್ ಆಗಿ ಒಳ್ಳೆಯವರಾಗ್ಬೇಕು. ಆ ರೀತಿಯ ರಾಜಾರಾಣಿ. ಅದಕ್ಕೆ ಧರ್ಮವನ್ನ, ದೇಶವನ್ನ, ಸಮಷ್ಟಿ ಹಿತವನ್ನ ರಾಮನಂತೆ ನಿರ್ವಹಿಸಿದಂಥವ್ರು ಇನ್ನೊಬ್ರು ಕಾಣಿಸೋದಿಲ್ಲ ನಮ್ಗೆ. ಬಂದಿದ್ದಾರೆ, ತುಂಬಾ ಮಹಾರಾಜಂದ್ರು ಬಂದಿದ್ದಾರೆ. ಆದ್ರೆ ಅಲ್ಟಿಮೇಟ್ ರಾಮ, ಮರ್ಯಾದಾ ಪುರುಷೋತ್ತಮ. ತಾನು ಎಂಥ ಸಂಕಷ್ಟದಲ್ಲೂ ಕಾಡಲ್ಲಿರೋವಾಗ್ಲೂ, ಉದಾಹರಣೆ ಹೇಳ್ತೀನಿ, ವನವಾಸ ವ್ರತ ಅವನ್ಗೆ. ವನವಾಸ ವ್ರತ, ವನವಾಸದ ಕಾಲದಲ್ಲಿ ಅವನ್ ಏನ್ CCTV ಕ್ಯಾಮ್ರಾ ಇತ್ತ, ಅವ್ನು ಯಾರೋ ಟ್ರ್ಯಾಕ್ ಮಾಡ್ತಾ ಇದ್ರ, ಆದ್ರೂ ಕೂಡ ಅವನು ಒಂದು ಕಿಂಚಿತ್ತು ನಿಯಮೋಲ್ಲಂಘನ ಮಾಡಲ್ಲ. ವನವಾಸ ಕಾಲದಲ್ಲಿ ಅವ್ನು ಕಿಷ್ಕಿಂದೆ ಒಳಗ್ ಹೋಗಲ್ಲ. ಲಕ್ಷ್ಮಣನ್ ಕಳಿಸ್ತಾನೆ, ಯಾಕೆಂದ್ರೆ ಅದು ನಗರ ಅಲ್ವಾ, ನಗರ ಪ್ರವೇಶ ಆಗತ್ತೆ ಅಂತ. ಅಯೋಧ್ಯ ಅಲ್ಲ, ಇನ್ಯಾವ ನಗರನೂ ಪ್ರವೇಶ ಮಾಡಲ್ಲ. ಲಂಕೆ ಒಳಗ್ ಹೋಗಲ್ಲ ಅವನು, ಹೊರಗಡೆ ಕ್ಯಾಂಪ್ ಮಾಡ್ತಾನೆ. ಯಾವುದೇ ನಗರದ ಒಳಗೆ ಹೋಗೋದಿಲ್ಲ ಅವನು. ವನವಾಸ ಅಂದ್ರೆ ವನೇವಾಸ ಅಷ್ಟೇ. ಈ ತರದ ಅವನ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಎಲ್ಲಾ ಪ್ರೋಟೋಕಾಲ್ ಫಾಲೋ ಮಾಡೋದು, ತಾನೇ ಬದುಕಿ ಪ್ರಜೆಗಳ ಅಭಿಮತಕ್ಕಾಗಿ ಸೀತೆಯನ್ನೇ ಬಿಡ್ತಾನಲ್ಲ. ಇಂಥ ರಾಮ ನಮ್ಗೆ ಬೇಕಾದ, ಎಂಥ ಪ್ರೇಮಕ್ಕೆ ಕಾರಣನಾಗ್ತಾನೆ. ಹಾಗಾಗಿ ನಮ್ಮೆಲ್ಲರ ಹೃದಯದಲ್ಲಿ ರಾಮ ನಿಂತು ಬಿಟ್ಟಿದ್ದಾನೆ. ರಾಮನಾಮ, ರಾಮನ ವ್ಯಕ್ತಿತ್ವ, ರಾಮನ ಸ್ಮರಣೆ, ರಾಮಾಯಣದ ಒಂದು ಪಾರಾಯಣ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ನಮ್ಮ ಸ್ವಾರ್ಥ, ನಮ್ಮ ಒಂದು ಹಠ ಬಿಗುಮಾನಗಳೆಲ್ಲ ಡೈಲ್ಯೂಟ್ ಆಗಿ ಆ ತರ ಬದುಕಬೇಕು ಅಂತ ಅನಿಸುತ್ತೆ ನಮ್ಗೆ. ಆ ಮಟ್ಟದಲ್ಲಿ ಅಲ್ಲದೆ ಹೋದ್ರು ಅದು ನಮ್ಮನ್ನ ಎಳಿಯತ್ತೆ ಮೇಲಕ್ಕೆ. ಇಷ್ಟಾದ್ರೂ ನನ್ನ ಜೀವನದಲ್ಲಿ ಧರ್ಮ ಪಾಲಿಸೋಣ, ನನ್ನ ಸಣ್ಣ ಪುಟ್ಟ ಪ್ರಿಜುಡಿಸಸ್, ಬೇಕು ಬೇಡಗಳನ್ನ ಪಕ್ಕಕ್ಕಿಟ್ಟು ಬದುಕೋಣ, ರಾಮ ಅಷ್ಟು ದೊಡ್ಡ ತ್ಯಾಗ ಮಾಡಿದ್ನಲ್ಲ. ಹೀಗೆ ನಮಗೆ ಚಿರಕಾಲದಿಂದಲೂ ಭಾರತಕ್ಕೆ ಆದರ್ಶವಾಗಿ ಇದ್ದಾನೆ ರಾಮ. ಅದಕ್ಕೆ ನಮ್ಗೆ ಅಷ್ಟು ಇಷ್ಟ ಆಗ್ತಾನೆ ರಾಮ. ಮ್ಯಾಮ್, ಈಗ ರಾಮಾಯಣ ಅಂದ ತಕ್ಷಣ ನಿಮ್ ಮನ್ಸಲ್ಲಿ ಮೂಡುವಂತ ಒಂದ್ ಚಿತ್ರ ಏನು? ರಾಮಾಯಣ, ರಾಮಸ್ಯ ಅಯನಂ ಅಂತ. ಅಯನಂ ಅಂದ್ರೆ ಜರ್ನಿ ಅಂತ. ಈ ರಾಮಾಯಣ ಕಥೆ ಬರೀ ರಾಮನ ಕಥೆ ಅಲ್ಲ. ಅಂದ್ರೆ ಅವನ್ಗೇನಾಯ್ತು ಅಷ್ಟೇ ಇಲ್ಲ, ಅದು ಒಂದು ನಿಮಿತ್ತ, ಅದು ಮುಖ್ಯವಾದ ಕತೆ. ಕೋರಲ್ ಅದಿದೆ, ಮುಖ್ಯವಾದ ವಾಹಿನಿ, ಕಥಾವಾಹಿನಿ. ಆದರೆ ಆ ನಿಮಿತ್ತವಾಗಿ ರಾಮ ವಿಶ್ವಾಮಿತ್ರರೊಂದಿಗೆ ಕಾಡಿಗೆ ಹೋಗ್ತಾನೆ, ಸಿದ್ಧಾಶ್ರಮಕ್ಕೆ ಹೋಗ್ತಾನೆ, ಗೌತಮಾಶ್ರಮಕ್ಕೆ ಹೋಗ್ತಾನೆ, ಮಿಥಿಲಾ ನಗರಕ್ಕೆ ಹೋಗ್ತಾನೆ. ದಾರಿಯಲ್ಲಿ ಯಾವ್ಯಾವ ನದಿ ನೋಡ್ತಾನೆ, ಯಾವ್ಯಾವ ಬೆಟ್ಟ ನೋಡ್ತಾನೆ, ಯಾವ್ಯಾವ ಆಶ್ರಮಕ್ಕೆ ಹೋಗ್ತಾನೆ, ಯಾರ್ಯಾರನ್ನ ಭೇಟಿ ಆಗ್ತಾನೆ, ಆ ಜಾಗದಲ್ಲಿ ಯಾರು ಮಹಾತ್ಮರಿದ್ರು, ಯಾವ ರಾಜ ಇದ್ದ, ಯಾವ ಇದು, ಗಂಗೆ ಹೇಗ್ ಹುಟ್ಟಿದ್ಲು, ಯಾವ್ಯಾವ ಆಶ್ರಮದಲ್ಲಿ ಏನೇನ್ ಕಥೆ ಆಯ್ತು, ಯಾವ್ಯಾವ ಮಹಾತ್ಮರಿದ್ರು, ಆ ಬೆಟ್ಟದ ಕತೆ, ಆ ನದಿ ಕತೆ, ಆ ಗಂಗೆಯ ಕತೆ, ಮತ್ತೊಂದರ ಕತೆ, ಆ ವನದ ಕತೆ, ಅಲ್ಲಿನ ರಾಜ್ಯದ ಕತೆ, ಹೀಗೆ ಕತೆಗಳ ಒಂದು ಉಪಕಥೆಗಳ ಸಾಲೆ ನಮ್ಗೆ ಸಿಕ್ಕತ್ತೆ. ವಿಶ್ವಾಮಿತ್ರರ ಕತೆ ಹೇಳ್ಕೊಂಡ್ ಕರ್ಕೊಂಡು ಹೋಗ್ತಾರೆ, ರಾಮ ಲಕ್ಷ್ಮಣನ ತೋರ್ಸ್ಕೊಂಡ್ ಕರ್ಕೊಂಡು ಹೋಗ್ತಾರೆ. ಹೀಗೆ ನಮ್ಗೆ ಆ ರಾಮ ಪೂರ್ವದ ಇತಿಹಾಸ ಏನಿತ್ತು, ರಾಮನ ಕಾಲದ ಅಷ್ಟೊತ್ತಿಗೆ ಆಗಿ ಹೋದಂತಹ ರಾಜ ರಾಣಿಯರ, ರಾಕ್ಷಸರ, ಮಹಾತ್ಮರ, ಗಂಧರ್ವರ, ಮನುಷ್ಯರು ಎಲ್ಲರ ಕಥೆಗಳು, ಯಾವ್ಯಾವ ಊರಿತ್ತು, ಯಾವ್ಯಾವ ನದಿ ಇತ್ತು, ಯಾವ್ಯಾವ ನದಿ ತೀರದಲ್ಲಿ ಒಂದು ಗ್ರಾಮವೋ ಒಂದು ರಾಜ್ಯವೋ ಇತ್ತು, ಎಲ್ಲ ನಮ್ಗೆ ಒಂಥರ ಅದಕ್ಕೆ ಇತಿಹಾಸ ಪುರಾಣ ಅಂತ ಹೇಳ್ತಾರೆ. ಒಂದು ಚಿತ್ರಣವೇ ನಮ್ಗೆ ಸಿಗುತ್ತೆ. ರಾಮಸ್ಯ ಅಯನಂ, ಅದು ರಾಮ ನಡೆದು ಬಂದ ದಾರಿಯಲ್ಲಿ ಅವ್ನು ಯಾವ್ಯಾವ ರಾಜ್ಯದಲ್ಲಿ ಬಂದ್ನೋ ಇವತ್ತಿಗೂ ಕೂಡ ಜಾಗ್ರಫಿಕಲಿ ಟ್ರೇಸ್ ಮಾಡ್ಬೋದು. ಆ ಸ್ಮರಣೆಯನ್ನ ನಾವು ಉಳಿಸ್ಕೊಂಡ್ ಬಂದಿದೀವಿ. ರಾಮ ಇದ್ದ ಕಾಲಿಟ್ಟ ಭೂಮಿಯಲ್ಲೆಲ್ಲ ರಾಮನ ಒಂದು ಸ್ಮರಣೆ ಇದೆ. ಅದಲ್ಲದೆ ರಾಮನ ಇನ್ಸ್ಪಿರೇಷನ್ ಇಂದ, ರಾಮನ ಇದರಿಂದ ಯಾವ ಊರಿಗೆ ಹೋದ್ರು ನಿಮ್ಗೆ ರಾಮಪುರ, ಶ್ರೀರಾಮ್ಪುರ, ರಾಮನಗರ, ರಾಮನಹಳ್ಳಿ, ರಾಮೋಹಳ್ಳಿ ಇದ್ದೇ ಇರುತ್ತೆ. ಈ ತರ ರಾಮನ್ಪಾಳ್ಯ, ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಅಯೋಧ್ಯ ಅಕ್ಕಪಕ್ಕ ಅಂತೂ ಕ್ಲಸ್ಟರ್ ಆಫ್ ಇದು. ಎಲ್ಲರೂ ಶ್ರೀರಾಮ ನಿಲಯ, ಶ್ರೀರಾಮ. ನಮ್ಗಳ ಮನೇಲೂ ಅಷ್ಟೇ ರಾಮಮೂರ್ತಿ, ರಾಮಣ್ಣ, ರಾಮಪ್ಪ, ರಾಮಚಂದ್ರಪ್ಪ, ರಾಮಚಂದ್ರಮೂರ್ತಿ ಹೆಸರುಗಳು ಕಾಮನ್. ಇವತ್ತು ಮಕ್ಕಳಿಗೆ ಶ್ರೀರಾಮ ಹೆಸರಿಟ್ಟೆ ಇರ್ತಾರೆ, ರಾಮ, ರಾಘವ. ಅಂದ್ರೆ ಅಷ್ಟು ನಮ್ಮ ಜೀವನದ ಭಾಗ ಆಗ್ಬಿಟ್ಟಿದ್ದಾನೆ. ಹಾಗಾಗಿ ರಾಮಾಯಣ ಅಂತಂದ್ರೆ ಅದು ಕೇವಲ ರಾಮನ ಕಥೆಯ ಪುಸ್ತಕ ಅಲ್ಲ, ಇಡೀ ಸನಾತನ ಧರ್ಮದ ನಿರೂಪಣೆಯನ್ನ ರಾಮಕಥೆಯ ನಿಮಿತ್ತವಾಗಿ ನಮ್ಮ ಮುಂದೆ ಇಡ್ತಾ ಇದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಹಾಗಾಗಿ ನಾವು ಏನ್ ಓದ್ತೀವೋ ಬಿಡ್ತೀವೋ ಜೀವನದಲ್ಲಿ ಒಮ್ಮೆ ಮೂಲ ವಾಲ್ಮೀಕಿ ರಾಮಾಯಣ ಓದ್ಬೇಕು. ಯಾವ್ಯಾವ್ದೋ ರಾಮಾಯಣಗಳಿವೆ, ವಿತ್ ಡ್ಯೂ ರೆಸ್ಪೆಕ್ಟ್, ಅದೆಲ್ಲ ಕವಿ ಕಲ್ಪನೆಗಳು. ಆದ್ರೆ ಮೂಲ ಕಥೆ ಅಂದ್ರೆ ಅಥೆಂಟಿಕ್. ಈಗ ನನ್ನ ಪ್ರೊಫೈಲ್ ನ 10 ತರ ಬರೀಬಹುದು, ಒಬ್ಬೊಬ್ರು ಒಂದೊಂಥರ ಬರೀಬಹುದು. ಇಷ್ಟ ಇದ್ದವ್ರು ಒಂಥರ ಬರೀತಾರೆ, ಇಷ್ಟ ಇಲ್ದಿರೋ ಒಂಥರ ನಾನೇ ಒಂಥರ ಬರ್ಕೋಬಹುದು. ಆದ್ರೆ ನಾನು ಏರ್ಪೋರ್ಟ್ಗೆ ಹೋದ್ರೆ ನಾನು ಯಾವ ಪ್ರೊಫೈಲು ಕೆಲ್ಸಕ್ಕೆ ಬರಲ್ಲ. ಗೌರ್ಮೆಂಟ್ ನಮ್ಗೆ ಕೊಟ್ಟಿರುತ್ತಲ್ಲ ಒಂದು ಆಧಾರ್ ಕಾರ್ಡ್, ಅದೇ ಮೇನು, ಅದೇ ಅಥೆಂಟಿಕ್ ಪ್ರೊಫೈಲು, ಅದನ್ನ ತೋರಿಸಿದ್ರೆ ಮಾತ್ರ ಪ್ರವೇಶ. ಹಾಗೆ ರಾಮಾಯಣದಲ್ಲಿ ಎಷ್ಟೇ ವರ್ಷನ್ಸ್ ಬಂದಿರ್ಬೋದು, ಎಂಥ ಮಹಾತ್ಮರೇ ಬರ್ದಿರ್ಬೋದು, ಎಂಥ ಕವಿಗಳು, ಕಾಳಿದಾಸನೇ ಬರ್ದಿದ್ದಾನೆ, ನಮ್ಮ ಕುವೆಂಪು ಅವರೇ ಬರ್ದಿದ್ದಾರೆ, ತುಂಬಾ ಚೆನ್ನಾಗಿವೆ ಅವು. ಅವೆಲ್ಲ ಆಸ್ವಾದಕ್ಕೆ, ಆನಂದಕ್ಕೆ, ಭಕ್ತಿ ಲೋಕಕ್ಕೆ ಅದೆಲ್ಲ ಇರ್ಲಿ. ಆದ್ರೆ ನಿಮ್ಗೆ ಅಥೆಂಟಿಕ್ ಆಗಿ
ಚರ್ಚೆಗೆ ತಗೋಬೇಕು, ವಿಮರ್ಶೆ ಮಾಡ್ಬೇಕು ಅಂದ್ರೆ ನೀವು ಯಾರ್ಯಾರೋ ಬರ್ದಿದ್ದನ್ನೆಲ್ಲ ತೆಗೆದುಕೊಳಕ್ಕಾಗಲ್ಲ. ನೀವು ವಾಲ್ಮೀಕಿ ರಾಮಾಯಣವನ್ನೇ ತೆಗೆದುಕೋಬೇಕು. ನಾನೀಗ ಹಂಸಾನ ನೋಡಿ ಪರಿಚಯ ಇದ್ದು ಹಂಸ ಬಗ್ಗೆ ಹೇಳಿದ್ರೆ ಅದು ಅಧಿಕೃತ. ನಾನು ನಿಮ್ ನೋಡೇ ಇಲ್ಲ, ನಾನು ಇನ್ನು 100 ವರ್ಷದ ನಂತರ ಹುಟ್ಟುತ್ತೀನಿ ಅಂತ ಇಟ್ಕೊಳ್ಳಿ. ಹಾಗೆ ಯಾರೋ ಹೇಳ್ತಾರೆ ಹಂಸ ಅಂತ ಒಬ್ರಿದ್ದು, ಅವ್ರ ಬಗ್ಗೆ ನಾನು ಊಹಾಪೋಹದಲ್ಲಿ ಏನ್ ಬರೀತೀನಿ, ಅದು ಎಷ್ಟು ಅಥೆಂಟಿಕ್ ಆಗತ್ತೆ ಹೌದು. ಅಲ್ವಾ? ಹಾಗೆ ರಾಮನ ಕಾಲದಲ್ಲಿ ರಾಮನನ್ನೇ ಪ್ರತ್ಯಕ್ಷ ಕಂಡು ಆ ರಾಮನನ್ನ ಒಂದು ಐ ವಿಟ್ನೆಸ್, ಫಸ್ಟ್ ವಿಟ್ನೆಸ್ ಅವ್ರ ಐ ವಿಟ್ನೆಸ್, ರಾಮನನ್ನ ಕಣ್ಣಾರೆ ಕಂಡು ಸೀತೆಯನ್ನ ಜೊತೆಲೆ ಆಶ್ರಮದಲ್ಲೇ ಇಟ್ಕೊಂಡಂತವ್ರಲ್ವಾ ವಾಲ್ಮೀಕಿ ಮಹರ್ಷಿಗಳು. ರಾಮ ಸೀತೆಯರ ಮಕ್ಕಳಿಗೆ ವಾಲ್ಮೀಕಿಗಳ ಗುರುಗಳಲ್ವಾ, ಅಷ್ಟು ತನ್ನ ಮಗಳಂತೆ ಸೀತೆಯನ್ನು ಸಾಕಿದ್ದಾರೆ. ಇಷ್ಟು ಅಫಿನಿಟಿ ಇದ್ದಂತ ವಾಲ್ಮೀಕಿಗಳು ಬರೆದ್ರಿಂದ ಇದು ಇಡೀ ರಾಮ ಸೀತೆಯರ ನಿಮಿತ್ತವಾಗಿ ಸನಾತನ ಧರ್ಮದ ಪರಿಚಯವನ್ನು, ಈ ನಾಡಿನ ಅತ್ಯಮೂಲ್ಯವಾದ ಮೌಲ್ಯಗಳನ್ನ ನಮಗೆ ತಲುಪಿಸ್ತಾರೆ. ಹಾಗಾಗಿ ರಾಮಾಯಣ ಅಂದ್ರೆ ನಂಗೆ ಸಮಸ್ತ ಭಾರತ ಮಾತೆ ಮನ್ಸಿಗೆ ಬರುತ್ತೆ. ಮ್ಯಾಮ್, ಈಗ ರಾಮಾಯಣ ಮೊದಲು ನಡೆದಿತ್ತ, ಮಹಾಭಾರತ ಮೊದಲು ನಡೆದಿದ್ದ? ರಾಮಾಯಣ ಮೊದಲು ನಡೆದಿತ್ತು, ಡೌಟೇ ಇಲ್ಲ. ಆದ್ರೆ ಆ ಕ್ರೊನಾಲಜಿ ನಿಮ್ಗೆ ಪುರಾಣಗಳಲ್ಲೂ ಸಿಕ್ಕತ್ತೆ. ಮತ್ತೆ ಎಲ್ಲೂ ನಿಮ್ಗೆ ರಾಮಾಯಣದಲ್ಲಿ ಒಂದೇ ಒಂದು ಉಲ್ಲೇಖವೂ ಕೂಡ ಇವ್ರದ್ದು ಕೃಷ್ಣಂದಾಗ್ಲಿ ಅಥವಾ ಯದುವಂಶ ಇವ್ರದ್ದು ಯಾರ್ದು ಬರದೇ ಇಲ್ಲ. ಆದ್ರೆ ನಿಮ್ಗೆ ಮಹಾಭಾರತದಲ್ಲಿ ರಾಮಚರಿತ್ರೆ ಬರುತ್ತೆ, ರಾಮಾಖ್ಯಾನ ಬರುತ್ತೆ. ಹಾಗಾಗಿ ಚೆನ್ನಾಗಿ ಗೊತ್ತಾಗತ್ತೆ ಇದು. ಮತ್ತೆ ನಮ್ಮ ಪೌರಾಣಿಕ ಇದು ಯುಗಗಳ ಕ್ರೊನಾಲಜಿ ಅದನ್ನ ನೋಡಿದ್ರು ಕೂಡ ಅಲ್ಲಿ ಮೊದಲು ಕೃತಯುಗ, ಆಮೇಲೆ ತ್ರೇತಾಯುಗ ರಾಮ ಬಂದದ್ದು, ಕೃಷ್ಣ ಬಂದದ್ದು ದ್ವಾಪರ ಯುಗದಲ್ಲಿ 3ನೇ ಯುಗದಲ್ಲಿ. ಸೊ ಆ ಸೀಕ್ವೆನ್ಸ್ ಅಲ್ಲೂ ಕೃಷ್ಣ ಆಮೇಲೆ ಬಂದಿದ್ದು, ದ್ವಾಪರ ಯುಗದ ಕೊನೆಗೆ ಬಂದಿದ್ದು. ಕೃಷ್ಣ ಭೂಮಿಯನ್ನ ಬಿಟ್ಟು ದೇಹ ಬಿಟ್ಟು ಹೋದ ತಕ್ಷಣ ಕಲಿ ಪ್ರವೇಶ ಆಗತ್ತೆ. ಹಾಗೆ ಅದೇ ತರನೇ ಭಾಗವತದಲ್ಲೂ ಬರುತ್ತೆ. ಸೊ ಕೃಷ್ಣನ ಅವಸಾನದೊಂದಿಗೆ ಕಲಿಯುಗ ಪ್ರಾರಂಭ ಅಂತ ಸ್ಪಷ್ಟವಾಗಿದೆ. ಮತ್ತೆ ನಾವು ಇವತ್ತು ಏನೋ ಕಾರ್ಬನ್ ಡೇಟಿಂಗ್ ಮೂಲಕ ಮತ್ತು ಪ್ಲಾಟಿನಂ ಗೋಲ್ಡ್ ಅಂತ ಒಂದು ಸಾಫ್ಟ್ವೇರ್ ಇದೆ, ತನ್ನ ಮೂಲಕ ಹಳೆ ಹಿಂದಕ್ಕೆ ಟ್ರೇಸ್ ಮಾಡ್ಕೊಂಡು ಹೋಗ್ತಾರೆ. ರಾಮನ ಜಾತಕ ಎಲ್ಲ ಇದೆ, ಕೊಟ್ಟಿದ್ದಾರೆ. ಅದನ್ನ ಆ ಪ್ಲಾನೆಟರಿ ಕಂಡೀಷನ್ಸ್ ನ ನಾವು ನೋಡೋದು ಎಷ್ಟು ವರ್ಷದ ಹಿಂದೆ ಅಂತ ಅಂದಾಜಿಸಲಾಗಿದೆ. ಇದು ಯಾವುದನ್ನು ಫುಲ್ ಪಕ್ಕಾ ಅಂತ ಹೇಳೋದ್ ಕಷ್ಟ, ತುಂಬಾ ಹಿಂದೆ ನಡೆದತ್ತಲ್ವಾ. ಆದ್ರೂ ಸಾಕಷ್ಟು ಏನೇನೋ ಮಾಹಿತಿ ಇಟ್ಕೊಂಡು ಮಾಡಿ ಚೈತ್ರ ಮಾಸ ಆವಾಗ ಅಂದ್ರೆ ಈ ಚೇಂಜ್ ಆಗ್ತಾ ಇರುತ್ತಲ್ಲ ಸೈಕಲ್, ಆವಾಗ ಜನವರಿ 10 ಅಂತ ಅಂದಾಜ್ ಮಾಡಿದ್ದಾರೆ. ಚೈತ್ರ ಮಾಸ ಆವಾಗಿದ್ದು, ಸೂರ್ಯ ಹಿಂಗ್ ಹೋಗ್ತಾನೆ ಅದು ನೋಡ್ಕೊಂಡೇ ನಾವು ಬರೆಯೋದು, ಚಂದ್ರ ಹಿಂಗ್ ಹೋಗ್ತಾನೆ. ಹಾಗೆ ನಮ್ಮ ಪಂಚಾಂಗದ ಪ್ರಕಾರ ಚೈತ್ರ ಮಾಸ, ಅದರಲ್ಲಿ ನವಮಿ ತಿಥಿ ಶುಕ್ಲ ನವಮಿ ಯಾವತ್ತಿತ್ತು, ಪುನರ್ವಸು ನಕ್ಷತ್ರದ ಯೋಗ ಯಾವತ್ತು ಬಿದ್ದಿತ್ತು, ಅದೆಲ್ಲ ರಾಮನ ಒಂದು ಯಾವ ಜಾತಕದ ಪ್ಲಾನೆಟರಿ ಪೊಸಿಷನ್, ಝೋಡಿಯಾಕ್ ಪೊಸಿಷನ್ಸ್, ಇದನ್ನೆಲ್ಲ ನೋಡ್ಕೊಂಡು ಆತರ ಒಂದಷ್ಟು ಕೆಲಸ ಮಾಡಿದ್ದಾರೆ. ಅದರ ಪ್ರಕಾರ ರಾಮಾಯಣ ನಡೆದದ್ದು ಸುಮಾರು ಸಮ್ವೇರ್ ಅರೌಂಡ್ 6000 BCE, ಅಂದ್ರೆ ಬಿಫೋರ್ ಕಾಮನ್ ಎರಾ, ಸಾಮಾನ್ಯ ಶಕ ಪೂರ್ವದಲ್ಲಿ ನಡೆದಿದ್ದು ಅಂತ. ಅದಾಗಿದ್ದು 500-600 ವರ್ಷದ ನಂತರ ಕೃಷ್ಣ ಬಂದಿದ್ದು ಅಂತ. ಸೊ ಕೃಷ್ಣನ ದ್ವಾರಕೆ ಇತ್ಯಾದಿ ಏನಿದೆ ಮಹಾಭಾರತದಲ್ಲಿ ಹೇಳಿರುವ ಸ್ಥಳಗಳು, ಆ ಪಳೆಯುಳಿಕೆಗಳು, ಆರ್ಕಿಯಾಲಜಿಕಲ್ ಸೈಟ್ಸ್, ಅದು ಕೂಡ ಇದಕ್ಕೆ ತುಂಬಾ ಹೊಂದತ್ತೆ. ಹಾಗಾಗಿ ಅದು ಕೂಡ ಹೆಚ್ಚು ಕಡಿಮೆ ಹೇಳುತ್ತೆ ಅಂತ ಹೇಳ್ತಾರೆ. ಸೊ ರಾಮನ ಕಾಲದ ಅರಮನೆ ಗಿರ್ಮನೆ ಎಲ್ಲ ಸಿಕ್ಕಲ್ಲ, ಕೃಷ್ಣನ್ ಕಾಲದಾರು ಸ್ವಲ್ಪ ಏನೋ ಪಾಟ್ರಿ ಅದು ಸಿಕ್ಕಿದೆ. ಆದ್ರೆ ಸಾಹಿತ್ಯಿಕವಾದ ಎವಿಡೆನ್ಸ್ ತೆಗೆದುಕೊಂಡ್ರೆ ರಾಮನೇ ಮೊದಲಿದೆ, ಒಂದು ಕೃಷ್ಣ ಆಮೇಲೆ ಬರ್ತಾರೆ. ಓಕೆ ಮ್ಯಾಮ್, ಈಗ ರಾಮನ ಪೂರ್ವಜರು, ಅವರ ವಂಶದಲ್ಲಿದ್ದಂತ ಹಿರಿಯ ರಾಜರುಗಳು ಯಾರು? ರಾಮನ್ನ ಸೂರ್ಯವಂಶಿ ಅಂತ ಎಲ್ಲ ಹೇಳ್ತಾರೆ. ಸೊ ಅವರ ಬಗ್ಗೆ? ಸೂರ್ಯನೇ ಮೊದಲ ವ್ಯಕ್ತಿ ಅಂತ ಹೇಳ್ತಾರೆ. ಆಮೇಲೆ ಇಕ್ಷ್ವಾಕು ಅಂತ, ಅದು ಇಕ್ಷ್ವಾಕು ವಂಶ, ಸೂರ್ಯವಂಶ. ಇಕ್ಷ್ವಾಕು ಇದಾನೆ, ಭಾಗವತದಲ್ಲೂ ಆ ಕಥೆ ಎಲ್ಲ ಬರುತ್ತೆ. ಅಲ್ಲಿನಿಂದ ಸುಮಾರು ಜನ ಆಗಿ ಹೋಗಿದ್ದಾರೆ. ಹರಿಶ್ಚಂದ್ರನೂ ಬರ್ತಾನೆ ಆ ಸಾಲಲ್ಲಿ. ಆಮೇಲೆ ದಿಲೀಪ ಮಹಾರಾಜ ಬರ್ತಾನೆ, ರಘು ಮಹಾರಾಜ ಬರ್ತಾನೆ, ಅಜ ಮಹಾರಾಜ ಬರ್ತಾನೆ, ಆಮೇಲೆ ದಶರಥ, ಆಮೇಲೆ ರಾಮ 64ನೇವನು ಆ ಸಾಲಿನಲ್ಲಿ. ರಾಮನ ನಂತರ ಕೂಡ ಒಂದು 20-25 ಜನ ಬರ್ತಾರೆ. ಸೊ ಹೀಗೆ ಅಗ್ನಿವರ್ಣನೋ ಅಗ್ನಿಮಿತ್ರ ಅಂತಲೂ ಕೊನೆಯ ರಾಜ, ಅವನೊಬ್ಬ ದುಷ್ಟ. ರಾಮನ ವಂಶದಲ್ಲಿ ಕೊನೆಯ ರಾಜ ತುಂಬಾ ಕೆಟ್ಟವನು. ಅಯ್ಯೋ, ಅದೇನೋ ಅಗ್ನಿವರ್ಣನೋ ಏನೋ ಹೆಸರು ಒಂದು. ಅವನು ತುಂಬಾ ಕೆಡುಕ, ಕುಡುಕ, ಸ್ತ್ರೀಲೋಲ, ಮಾಡಬಾರದು ಅಪರಾಧ ಮಾಡಿ ಚಿಕ್ಕ ವಯಸ್ಸಲ್ಲೇ ಕಾಯಿಲೆ ಬಂದು ಸತ್ತೋಗ್ತಾನೆ. ಅವನ ಹೆಂಡತಿ ಗರ್ಭಿಣಿ ಪಾಪ, ಆ ಮಗುವನ್ನ ಅವಳನ್ನೇ ರಾಜ್ಯಕ್ಕೆ ಏರಿಸ್ತಾರೆ. ಆಮೇಲೆ ಏನಾಯ್ತು ಅಂತ ಹೇಳೋದಿಲ್ಲ, ಏನ್ ಅವಸಾನವಾಯ್ತು ಅಥವಾ ಇಲ್ಲ ಇದಾಯ್ತು ಗೊತ್ತಿಲ್ಲ. ಸುದೀರ್ಘ ಕಾಲ ಉಳಿದ ವಂಶಗಳಲ್ಲಿ ರಘುವಂಶ ಒಂದು. 64ನೇ ರಾಜ ರಾಮ ಅಂದ್ರೆ ಎಷ್ಟು ಶತಮಾನಗಳದ್ದು ಇದ್ದಿರ್ಬೇಕು, ಅದಕ್ಕೆ ಅಷ್ಟು ಫೇಮಸ್ ಅದು.
ಹ್ಮ್ ಯಾವ ರಾಜವಂಶ ತುಂಬಾ ಸುದೀರ್ಘ ಕಾಲ ಬಾಳುತ್ತೋ ಅದು ಮಾತ್ರ ಫೇಮಸ್ ಆಗತ್ತೆ. ಹ್ಮ್ ಕೆಲವರೆಲ್ಲ ಎರಡೆರಡು ಮೂರು ಪೀಳಿಗೆಗಳಿಗೆ ಹೊಟ್ಟೋದು. ಈಗ ಲಲಿತಾದಿತ್ಯ ಮುಕ್ತಾಪೀಡ ಅಂತ ತುಂಬಾ ಅದ್ಭುತವಾದ ರಾಜ ಕಾಶ್ಮೀರದಲ್ಲಿ ಹ್ಮ್ ಇದ್ದ. ಹ್ಮ್ ಒಂದೋ ಎರಡೋ ಪೀಳಿಗೆ ಅಷ್ಟೇ, ಅವನು ಅವನ ನಂತರ ಇನ್ನೊಬ್ರು, ಆಮೇಲೆ ಅದು ಈ ವಂಶವೇ ಕಾಣಲ್ಲ, ಅದನ್ನೆಲ್ಲ ಮರ್ತೋಗ್ಬಿಡ್ತೀವಿ ನಾವು. ಹೌದು. ಇಲ್ಲಿ ರಘುವಂಶ ಹಂಗಲ್ಲ, ಆ ಮೆಮೊರಿನ ಉಳಿಸ್ಕೊಂಡಂತವ್ರು. ರಘುವಂಶದ ಎಷ್ಟೋ ರಾಜಂದ್ರ ಮಹಾತ್ಮರ ಕಥೆಗಳನ್ನ ನಾವು ರಾಮಾಯಣದಲ್ಲಿ ಅಷ್ಟೇ ಅಲ್ಲ, ಮಹಾಭಾರತದಲ್ಲೂ ಕಾಣ್ತೀವಿ, ಪುರಾಣಗಳಲ್ಲೂ ಕಾಣ್ತೀವಿ. ಹಾಗೆ. ವ್ಯಾಸ ರಾಮಾಯಣ ಅನ್ನುವಂತ ಒಂದು ಪುಸ್ತಕದ ಪ್ರಕಾರ ರಾಮನಿಗೆ ಒಬ್ರು ಸಹೋದರಿ, ಹಿರಿಯ ಸಹೋದರಿ ಅಕ್ಕ ಇದ್ರು ಅಂತ ಉಲ್ಲೇಖ ಮಾಡ್ತಾರೆ. ನಿಜಾನಾ ಇದು ಅಂತ? ವ್ಯಾಸ ಅಲ್ಲ, ನಮ್ಮ ವಾಲ್ಮೀಕಿಯಲ್ಲೂ ಬರುತ್ತೆ. ಓಕೆ. ಅಕ್ಕ ಅಂದ್ರೆ ನೇರವಾಗಿ ಅವರ ಬಯೋಲಾಜಿಕಲ್ ಸಿಸ್ಟರ್ ಅನ್ನೋದು ಸ್ಪಷ್ಟ ಇಲ್ಲ, ನಾನಂತೂ ಗಮನಿಸಿಲ್ಲ. ಹ. ನೋಡ್ಬೇಕು. ಮತ್ತೆ ಔರಸ ಪುತ್ರಿಯ ದಶರಥನಿಗೆ ಅದು ಸ್ಪಷ್ಟತೆ ಇಲ್ಲ. ಹ್ಮ್ ಹ್ಮ್ ದಶರಥನಿಗೆ 3 ಜನ ಪಟ್ಟದ ಅರಸಿಯರು. ಹ್ಮ್ ಅಂದ್ರೆ ಪಟ್ಟದ ರಾಣಿ ಅಂದ್ರೆ ಅವಳ ಮಗ ಮಾತ್ರ ರಾಜ ಆಗ್ತಾನೆ. ಹ್ಮ್ ಹ್ಮ್ ಆತರ ಅದಲ್ಲದೆ ಸಾಮಾನ್ಯ ರಾಣಿಯರು 33 ಜನ ಅವನ್ಗೆ. ಅಯ್ಯೋ. 33 ಜನ ರಾಣಿಯರು ಪ್ಲಸ್ 3 ಜನ ಪಟ್ಟದರಸಿಯರು. ಅದು ರಾಮಾಯಣದಲ್ಲೇ ಬರುತ್ತೆ ನಮಗೆ. ಪಟ್ಟದರಸಿಯರಲ್ಲಿ ಕೌಸಲ್ಯಗೆ ಇದು ಮಗ ಹುಟ್ಲಿಲ್ಲ ಅಂತ ಹೇಳಿ ಸುಮಿತ್ರೇನ್ ಮಾಡ್ಕೊಳ್ತಾನೆ. ಹ್ಮ್ ಅವಳಿಗೂ ಪಟ್ಟದ ರಾಣಿಯ ಸ್ಟೇಟಸ್ ಕೊಡ್ತಾರೆ, ಅವಳ ಮಗನ್ ಮಾಡೋಣ ಅಂದ್ರೆ ಅವಳಿಗೂ ಆಗೋದಿಲ್ಲ. ಹ್ಮ್ ಆವಾಗ ಕೈಕೇಯಿ, ಹ್ಮ್ ಕೈಕೇಯಿಗೂ ದಶರಥಂಗೂ ತುಂಬಾ ವ್ಯತ್ಯಾಸ ಆಯ್ತು. ಅದಕ್ಕೆ ಸಂಕೋಚ ದಶರಥನ್ಗೆ, ನಾನು ಇಷ್ಟು ವಯಸ್ಸಾಗಿದ್ದೀನಿ, ಅವಳು ಚಿಕ್ಕ ಹುಡುಗಿ ಇನ್ನು, ಅದಕ್ಕೆ ಸ್ವಲ್ಪ ಮುದ್ದು ಮಾಡ್ಕೊಂಡು ಅವಳನ್ನ ಪ್ಯಾಂಪರ್ ಮಾಡಿ ಇಟ್ಕೊಂಡಿದ್ದ. ಅವಳ ಅಣ್ಣನ್ಗೂ ಹೇಳಿದ್ದ ಇವಳ ಮಗನನ್ನ ರಾಜ ಮಾಡ್ತೀನಿ ಅಂತ. ಇದೆಲ್ಲ ಕಾರಣ ಅವನು ಹ್ಮ್ ಎಲ್ಲಿ ತಪ್ಪಿ ಹೋಗುತ್ತೋ ಅಂತ ಹೇಸ್ಟಿಯಾಗಿ ರಾಮನ ಮಾಡ್ಬಿಡ್ಬೇಕು ಅಂತ. ಇದೆಲ್ಲ ಇರ್ಲಿ, ಅದು ಬೇರೆ ಕತೆ. ಹ್ಮ್ ಇಲ್ಲಿ ಏನಪ್ಪಾ ಅಂತಂದ್ರೆ, ರಾಮನ ಹುಟ್ಟಿನ ಪೂರ್ವದಲ್ಲಿ ಹ್ಮ್ ಇದು ಬರುತ್ತೆ, ಪುತ್ರಕಾಮೇಷ್ಟಿ ಯಾಗ ಮಾಡ್ತಾರೆ. ಆ ಪುತ್ರಕಾಮೇಷ್ಟಿ ಯಾಗ ಯಾಕೆ ಮಾಡ್ತಾರೆ ಅಂದ್ರೆ, ಈ ದಶರಥನ ಕಸಿನ್ ಬ್ರದರೋ ತಮ್ಮನೋ ಆತರ ದಾಯಾದಿನೋ ಯಾರೋ ಅಂಗರಾಜ್ಯದ ದೊರೆ ಇರ್ತಾನೆ, ರೋಮಶಪಾದ ಅಂತ. ಹ್ಮ್ ಅವರ ರಾಜ್ಯದಲ್ಲಿ 12 ವರ್ಷಗಳ ಕಾಲ ಮಳೆ ಬಂದಿರಲ್ಲ. ಹ್ಮ್ ಸೊ ಏನಂದ್ರೆ ಹಿಂದೆ ಎಲ್ಲ ಇವತ್ತಿಗೂ ಏನ್ ಹೇಳ್ತಾರೆ ಅಂದ್ರೆ, ತುಂಬಾ ಅಕ್ಷಮ್ಯ ಅಪರಾಧಗಳನ್ನ ಮಾಡಿದ್ರೆ, ಹ್ಮ್ ರಾಜವಂಶದವರೇ ಆಗ್ಲಿ ಯಾರೇ ಆಗ್ಲಿ, ಹ್ಮ್ ಅದರಲ್ಲೂ ರಾಜವಂಶದವರು ಅಥವಾ ಋಷಿ ಮುನಿಗಳು ಏನಾರು ಅಕ್ಷಮ್ಯ ಅಪರಾಧ ಮಾಡಿದ್ರೆ ಸಡನ್ ಆಗಿ ಬರಗಾಲ ಬಂದ್ಬಿಡುತ್ತೆ ಅಂತ. ಹ್ಮ್ ಭೂಮಿ ಹ್ಮ್ ಸತ್ವ ಎಳ್ಕೊಂಡ್ಬಿಡ್ತಾಳೆ, ಪನಿಷ್ ಮಾಡ್ತಾಳೆ ಅಂತ. ಹಾಗೆ ಏನೋ ತಪ್ಪಾಗಿದ್ದಿರ್ಬೇಕು ಅಂತ. ಅದಕ್ಕೆ ತಕ್ಷಣ ಪರಿಹಾರಕ್ಕಾಗಿ ಯಜ್ಞ ಹೋಮಗಳು, ಪ್ರಾಯಶ್ಚಿತ್ತ, ಜಪಾನುಷ್ಠಾನ, ದಾನ ಧರ್ಮಗಳನ್ನ ಮಾಡ್ತಾರೆ. ಹ್ಮ್ ಈ ಅಂಗರಾಜ್ಯದಲ್ಲಿ ಏನು ಮಾಡಿದ್ರು ಅದು ಸರಿ ಹೋಗೋದಿಲ್ಲ. ಹ್ಮ್ ಹ್ಮ್ ಜನ ಎಲ್ಲ ಹಾಹಾಕಾರನ ಊರ್ ಬಿಟ್ಟು ಹೋಗ್ತಿರ್ತಾರೆ, ನೀರಿಲ್ದೆ, ಕೃಷಿ ಇಲ್ಲದೆ, ಭೂಮಿ ಬರಡಾಗಿರುತ್ತೆ. ಆಗ ಯಾರೋ ಹೇಳ್ತಾರೆ, ಇದಕ್ಕೆ ಪರಿಹಾರ ಒಬ್ಬ ಆಜನ್ಮ ಬ್ರಹ್ಮಚಾರಿ. ಅಂದ್ರೆ ಎಂತ ಬ್ರಹ್ಮಚಾರಿ ಆಗಿರ್ಬೇಕು ಅಂದ್ರೆ, ಅಕಸ್ಮಾತ್ ಆಗಿಯೂ ಹಿಂದೆಂದೂ ಕೂಡ ಒಂದು ಎಳೆಯ ಕಲ್ಪನೆಯೂ ಕಾಮದ್ದು ಅವನ ಮನ್ಸಲ್ಲಿ ಬಂದಿರಬಾರ್ದು. ಹ್ಮ್ ಹ್ಮ್ ಅಷ್ಟು ಶುದ್ಧನಾದ ಬ್ರಹ್ಮಚಾರಿ ಬಂದ್ರೆ ಮಳೆ ಬರುತ್ತೆ ಅಂತ. ಅವಾಗ ಎಲ್ಲಾ ಋಷಿಗಳು ಸ್ವಲ್ಪ ಹಿಂದೆಟಾಗ್ತಾರೆ. ಅಂದ್ರೆ ನಾವೆಲ್ಲ ಕಷ್ಟಪಟ್ಟು ಸಾಧನೆ ಮಾಡಿ ಬ್ರಹ್ಮಚರ್ಯವನ್ನ ಧೈರ್ಯ ರೇತಸ್ವಿಗಳು ಅಂತ. ನಮ್ಮ ಮನಸ್ಸಿನ ಕಾಮವನ್ನ ಹದ್ದಿಕ್ಕಿ ಗೆದ್ದಂಥವ್ರು. ಹೌದು. ಅದೇ ಊರ್ಧ್ವ ರೇತಸ್ವಿ ಅಂದ್ರೆ ಹುಟ್ಟುವಾಗ್ಲೇ ಅವ್ರಿಗೆ ಬ್ರಹ್ಮಚರ್ಯವೇ ಅವ್ರ ನೆಲೆ. ಇಟ್ ಇಸ್ ಎ ನ್ಯಾಚುರಲ್ ಥಿಂಗ್ ಅವ್ರಿಗೆ. ಅಂಥ ವ್ಯಕ್ತಿಗಳು ಯಾರಿದ್ದಾರೆ ಅಂತ. ಆಗ ಎಲ್ರು ಹೇಳ್ತಾರೆ, ಋಷ್ಯಶೃಂಗ ಮಹರ್ಷಿ ಇದ್ದಾನೆ, ವಿಭಾಂಧಕ ಮಹರ್ಷಿಗಳ ಮಗ, ಚಿಕ್ಕ ಹುಡುಗ. ಹ್ಮ್ ಅವನು ಇನ್ನು ಟೀನೇಜರು, ಯಂಗ್ ಅರ್ಲಿ ಟೀನ್ಸು. ಯಾವ ಏಜಲ್ಲಿ ಸಿಕ್ಕಾಪಟ್ಟೆ ಹಾರ್ಮೋನ್ಸ್ ಫಂಕ್ಷನ್ ಆಗ್ತಿರುತ್ತೋ, ಸ್ವಲ್ಪ ಕಾಮ ಗಿಮ ಇದೆಲ್ಲ ಜಾಸ್ತಿನೋ, ಚಾಂಚಲ್ಯ, ಆ ವಯಸ್ಸಿನಲ್ಲಿ ಅವನು ಅಷ್ಟು ಮುಗ್ಧನಾಗಿರ್ತಾನೆ, ಶುದ್ಧನಾಗಿರ್ತಾನೆ, ಅಷ್ಟು ಶಾಂತ ಸ್ವಭಾವದವನು. ಹ್ಮ್ ಹ್ಮ್ ಅವನನ್ನ ಕರ್ಕೊಂಬಂದ್ರೆ ಆಗತ್ತೆ ಅಂತ. ಆದ್ರೆ ವಿಭಾಂಧಕರದು ಭಯ. ವಿಭಾಂಧಕರು ಅವನನ್ನ ಹೆಂಗ್ ಬೆಳೆಸಿರ್ತಾನೆ ಅಂದ್ರೆ, ಅವನು ಹುಟ್ಟದಾಗ್ಲಿಂದ ಸ್ತ್ರೀಯನ್ನೇ ನೋಡಿರಲ್ಲ. ಹಾ ಸ್ತ್ರೀ ಅಂತ ಒಂದು ಸ್ಪೀಶೀಸ್ ಇದೆ ಅಂತಲೇ ಗೊತ್ತಿಲ್ಲ ಅವನ್ಗೆ. ಪ್ರಾಣಿಗಳು ನೋಡಿರ್ತಾನೆ, ಮನುಷ್ಯರನ್ನ ನೋಡಿರಲ್ಲ. ಹ್ಮ್ ಹಾಗಾಗಿ ಅಲ್ಲಿಗೆ ಒಂದಿಷ್ಟು 2-3 ವರ್ಷನಿದೆ. ಕೆಲವ್ರ ಪ್ರಕಾರ ದೇವದಾಸಿಯರನ್ನ ಕಳಿಸ್ತಾರೆ. ಅವ್ರಿಗೆ ಹೆಂಗೆ ಮನವೊಲಿಸ್ಬೇಕು ಅಂತ ಗೊತ್ತು, ಅವ್ರು ತುಂಬಾ ಸ್ಮಾರ್ಟ್. ಹ್ಮ್ ಅವ್ರು ಹೋಗ್ಬಿಟ್ಟು ಈ ವೇಶ್ಯೆಯರು ಕೆಲವರು ರಾಜನ್ ಕೆಲ್ಸಕ್ಕಾಗಿ ಹೋಗ್ಬಿಟ್ಟು ಅವನ ಜೊತೆ ಮಾತಾಡ್ಕೊಂಡು, ಆ ವ್ರತ ಈ ವ್ರತ ಹೇಳ್ಕೊಡಿ ನಮ್ಗೆ ಹೇಳಿ, ಮತ್ತೆ ಅವ್ರ ಅಪ್ಪ ಇಲ್ದಿರೋ ಸಮಯ ನೋಡ್ಕೊಂಡು ಮಾತಾಡ್ಸ್ಕೊಂಡು, ಇವ್ನು ಆಶ್ಚರ್ಯ, ಯಾರು ಇವರು, ಹ್ಮ್ ನನ್ನ ಹಾಗೆ ಮನುಷ್ಯರ ತರನೇ ಇದ್ದಾರೆ, ಆದ್ರೆ ಕೋಮಲವಾದ ಚರ್ಮ ಇದೆ, ಧ್ವನಿ ಎಲ್ಲ ಸ್ವೀಟ್ ಸ್ವೀಟ್ ಆಗಿದೆ. ಯಾರು ಇವರು, ನನ್ ತರನೇ ಇದ್ದಾರೆ, ಮನುಷ್ಯರ ತರನೇ ಇದ್ದಾರೆ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ, ನೀವ್ ಯಾರು ಅಂತ ಅವ್ರು ಹಿಂಗ್ ಮುಟ್ ನೋಡ್ತಾನ, ಆಹಾ ಯಾರು ನೀವು ಅಂತ, ಆ ಮುಗ್ಧತೆ. ಹೌದು. ಆಗ ಅವ್ರು ಹೇಳ್ತಾರೆ, ನಾವು ಸ್ತ್ರೀಯರು. ಸ್ತ್ರೀನಾ, ಹಂಗಂದ್ರೆ ಏನು? ಹೀಗೆ ಮನುಷ್ಯರಲ್ಲಿ ಸ್ತ್ರೀ ಪುರುಷ ಅಂತ ಇರ್ತಾರೆ. ನೀವು ಇನ್ನೂ ನಮ್ ತರ ತುಂಬಾ ಜನ ನೋಡ್ಬೇಕಾ? ಹೌದು, ಬಾ ನಮ್ಮ ಊರಿಗ್ ಬಾ ಅಂತ. ಹಾಗೆ ಫಾಲೋ ಮಾಡ್ಕೊಂಡು ಹೊರ್ಟೋಗ್ತಾರೆ. ಮುಗ್ಧತೆ. ಹೌದು. ಅವ್ರು ಕಾಲಿಟ್ಟ ತಕ್ಷಣ ಅಲ್ಲಿ ದೊಡ್ಡ ಭಾರಿ ಮಳೆ ಬಂದ್ಬಿಡತ್ತೆ, ಬರಗಾಲ ನೀಗುತ್ತೆ ಅಂತ. ಆಗ ಎಲ್ಲರಿಗೂ ಖುಷಿ ಆಗತ್ತೆ. ಬಂದು ಅವ್ರಿಗೆ ನಮಸ್ಕಾರ ಮಾಡಿ ಋಷಿ ಮುನಿಗಳು, ವಿಭಾಂಧಕರಿಗೂ ವಿಷಯ ಗೊತ್ತಾಗತ್ತೆ. ಸರಿ, ಇಷ್ಟು ವರ್ಷದ ಬ್ರಹ್ಮಚರ್ಯ ಸಾರ್ಥಕ ಆಯ್ತಲ್ಲ, ಈಗ ಇಷ್ಟು ಉಪಕಾರ ಮಾಡಿದಂಥವ್ನಿಗೆ ಏನಾದ್ರು ಕೊಡ್ಬೇಕಲ್ಲ. ಹೌದು.
ಆಗ ತನ್ನ ಮಗಳನ್ನೇ ಶಾಂತೆಯನ್ನ ಕೊಟ್ಟು ಮದುವೆ ಮಾಡ್ತಾರೆ. ಹಾ ಅವಳ ಹೆಸರು ಶಾಂತ ಅಂತ. ಹಾ ಅವಳು, ನನಗೆ ಸ್ಪಷ್ಟತೆ ಇಲ್ಲ, ದಶರಥ ಮಹಾರಾಜನ ಔರಸ ಪುತ್ರಿಯೋ ಅಥವಾ ಅಂಗರಾಜನ ಔರಸ ಪುತ್ರಿಯೋ ಗೊತ್ತಿಲ್ಲ. ಹ್ಮ್ ಒಟ್ನಲ್ಲಿ ಮಗಳ ಲೆಕ್ಕಕ್ಕೆ ಬರ್ತಾಳೆ ಅವಳು. ಓಕೆ ಅವಳನ್ನ ಕೊಟ್ಟು ಮದ್ವೆ ಮಾಡ್ತಾರೆ. ಹಾ ಅವಾಗ ವಸಿಷ್ಠರು ಹೇಳ್ತಾರೆ, ಇಂಥ ಬ್ರಹ್ಮಚಾರಿ, ಇಂಥ ತಪಸ್ವಿ ನಿನ್ಗೆ ಅಳಿಯನಾಗಿ ಬಂದಿದ್ದಾನೆ, ಬಿಡ್ಬೇಡ, ತಕ್ಷಣ ವಾಪಸ್ ಹೋಗೋಗ್ ಬಿಡ್ಬೇಡ ಆಶ್ರಮಕ್ಕೆ. ಇವನ ನೇತೃತ್ವದಲ್ಲಿ ಇವನ್ ಏನ್ ಮಾಡೋದು ಸಿದ್ಧಿಸುತ್ತೆ. ಹ್ಮ್ ಸೊ ನೀನ್ ಎಷ್ಟೋ ಹೋಮ ವ್ರತ ಮಾಡಿದ್ಯಾ, ನಿಂಗೆ ಮಕ್ಕಳಾಗಿಲ್ಲ, ಗಂಡ್ ಮಕ್ಕಳಾಗಿಲ್ಲ. ಸೊ ನೀನ್ ಇವನನ್ನ ಇಟ್ಕೊಂಡು ಪುತ್ರಕಾಮೇಷ್ಟಿ ಯಾಗ ಮಾಡಿಸು ಅಂತ. ಆಗ ಋಷ್ಯಶೃಂಗರ ನೇತೃತ್ವದಲ್ಲಿ 12 ವರ್ಷಗಳ ಕಾಲ ಇದು ಆಗತ್ತೆ, ಪುತ್ರಕಾಮೇಷ್ಟಿ ಆಗತ್ತೆ. ಅದರ ಫಲವಾಗಿ ರಾಮ ಹುಟ್ಟುದು. ಇಲ್ಲಿ ಶಾಂತೆಯ ಹೆಸರು ಬರುತ್ತೆ, ರಾಮನ ಅಕ್ಕ, ಕಸಿನ್ ಸಿಸ್ಟರು, ಸ್ವಂತ ಅಕ್ಕನ. ಸ್ವಲ್ಪ ನನಗ್ ಕ್ಲೇಶ, ಬಹುಶಃ ಇನ್ನು ವಿದ್ವಾಂಸರು ಗೊತ್ತಿರ್ಬೋದು, ನನ್ ಗಮನಕ್ಕೆ ಬಂದ ಹಾಗೆ ಇಷ್ಟೇ ಕತೆ ಇರುತ್ತೆ. ಓಕೆ, ನಾನು ಮುಂದೆ ಅದನ್ನೇ ಕೇಳೋಳಿದ್ದೆ. ಈಗ ಪುತ್ರಕಾಮೇಷ್ಟಿ ಯಾಗ ಮಾಡ್ತಾರೆ, ಅದರಿಂದಾಗಿ ಮುಂದೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಜನನ ಆಗತ್ತೆ ಅಂತ, ಆ ಪ್ರಸಂಗದ ಬಗ್ಗೆ ಪುತ್ರಕಾಮೇಷ್ಟಿ, ಇಷ್ಟಿ ಅಂದ್ರೆ ಯಾಗ ಅಂತಲೇ, ಹ್ಮ್. ಯಜ್ಞ ಯಾಗ ಅಂತ. 106 ಜನ ಸೇರಿ ಮಾಡುವಂಥದ್ದನ್ನ ಯಾಗ, ಯಜ್ಞ, ಸತ್ರ, ಸವನ ಹಂಗೆಲ್ಲ ಕರೀತಾರೆ. ನಾವೇ ವೈಯಕ್ತಿಕವಾಗಿ ಮಾಡುವಂಥದ್ದನ್ನ ವ್ರತ, ನೇಮ, ನಿಷ್ಠೆ ಈ ತರ ಕರಿತೀವಿ. ಸೊ ಒಂದು ಯಾಗ ಅಂತಂದ್ರೆ ಅದು ಎಷ್ಟೋ ದಿನಗಳ ಕಾಲ, ವರ್ಷಗಳ ಕಾಲ, ತಿಂಗಳ ಕಾಲ ನಡೆಯುವಂಥದ್ದು. ಸಾಮಾನ್ಯವಾಗಿ ರಾಜ ಮಹಾರಾಜಂದ್ರೆ ಸ್ಪಾನ್ಸರ್ ಮಾಡ್ತಾ ಇರೋದು. ಯಾಕೆಂದ್ರೆ ಅಲ್ಲಿಗೆ 106 ಜನ ಋಷಿ ಮುನಿಗಳು ಎಲ್ಲ ಕಡೆಯಿಂದ ಬರ್ತಾರೆ. ಎಲ್ಲರೂ ಜಪಾನುಷ್ಠಾನಗಳನ್ನ ಮಾಡ್ತಾರೆ. ಬೆಳಗಿಂದ ಸಂಜೆವರೆಗೂ ಹೋಮ ಹವನ ಪೂಜೆ ಪುರಸ್ಕಾರಗಳು. ಮಧ್ಯಾಹ್ನದ ಮೇಲೆ ಕಾವ್ಯಗೋಷ್ಠಿ, ಶಾಸ್ತ್ರಗೋಷ್ಠಿ, ಕಥಾಗೋಷ್ಠಿಗಳಿರುತ್ತೆ. ಸಂಜೆ ಹೊತ್ತು ಗೀತ ನೃತ್ಯಗಳು, ಮೆರವಣಿಗೆ ಇರುತ್ತೆ. 106 ಜನ ಬರ್ತಾರೆ, ಯಾಗ ನಡೀತಿದೆ. ಈಗ ನಾವು ಕುಂಭಮೇಳಕ್ಕೆ ಹೋಗಲ್ವಾ, ಅಥವಾ ನಮ್ ನಂಜನಗೂಡಿನ ರಥಯಾತ್ರೆ ಹೋಗೋದಿಲ್ವಾ, ಗವಿಸಿದ್ದೇಶ್ವರ ಮಠದ ಜಾತ್ರೆಗೆ ಹೋಗಲ್ವಾ, ಹೀಗೆ ತಿರುಪತಿಗೆ ಬ್ರಹ್ಮೋತ್ಸವಕ್ಕೆ ಹೋಗಲ್ವಾ, ತಲಕಾವೇರಿ ತುಲಾ ಸಂಕ್ರಮಣಕ್ಕೆ ಹೋಗಲ್ವಾ. ಇದು ಬಹಳ ಹಳೆ ಪರಂಪರೆ ನಮ್ಮಲ್ಲಿ. ಆ ಕಾಲದಲ್ಲೂ ಹಂಗೆ ಯಾರಾದ್ರೂ ದೊಡ್ಡ ಸತ್ರ ಮಾಡಿದ್ರು, ಯಾಗ ಮಾಡಿದ್ರು ಅಂದ್ರೆ ಜನ ಬರೋದು. ಅಷ್ಟೂ ಜನರಿಗೆ 3 ಹೊತ್ತು ಉಚಿತವಾದ ಊಟ, ವಸ್ತ್ರ, ವಸತಿ. ಇನ್ಯಾರು ಕೊಡಕ್ ಸಾಧ್ಯ? ಗೌರ್ಮೆಂಟ್ ಕೊಡ್ಬೇಕಲ್ಲ, ರಾಜ ಕೊಡೋಣ ಅವಾಗ. ಹಾಗಾಗಿ ಅಂಥ ಯಾಗವನ್ನ ಮಾಡ್ತಾರೆ. ಅದಕ್ಕೆ ವಸಿಷ್ಠರೇ ನೇತೃತ್ವ ವಹಿಸಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾರೆ. ಋಷ್ಯಶೃಂಗರು ಅದರ ಧಾರ್ಮಿಕ ವಿಧಿಗಳ ಇದು ಪೌರೋಹಿತ್ಯವನ್ನು ವಹಿಸ್ಕೊಳ್ತಾರೆ. ದಶರಥ ತನ್ನ ಎಲ್ಲ ವರ್ಣದ ಪತ್ನಿಯರೊಂದಿಗೆ ಅಂತ ಬರುತ್ತೆ, ಅಂದ್ರೆ ಎಲ್ಲಾ ವರ್ಣದವರು ರಾಣಿಯರಾಗ್ತಿದ್ರು ಅಂತ ಗೊತ್ತಾಗತ್ತೆ. ದಶರಥನ ಎಲ್ಲಾ ವರ್ಣದ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಎಲ್ಲ ವರ್ಣದ ಪತ್ನಿಯರೊಂದಿಗೆ ವ್ರತವನ್ನ ಹಿಡಿತಾನೆ. ಆ ಅಶ್ವಮೇಧದ ಕುದುರೆಯನ್ನ ಪಟ್ಟದ ಕುದುರೆ, ಅದಕ್ಕೆ ಪೂಜೆ ಮಾಡ್ತಾರೆ. ಆ ಕುದುರೆ ಲಾಯದಲ್ಲಿ ಮಲ್ಕೊಳ್ತಾರೆ ರಾತ್ರಿ, ಹೀಗೆಲ್ಲ ಇದೆ. ಆ ನಿಯಮಗಳನ್ನೆಲ್ಲ ಪಾಲಿಸ್ತಾರೆ. 12 ವರ್ಷ ಕಳಿಯೋ ಹೊತ್ತಿಗೆ ಆ ಎಲ್ಲ ವ್ರತ ಸಂಪೂರ್ಣವಾಗುತ್ತೆ. ಆಗ ವಸಂತ ಮಾಸದಲ್ಲಿ, ವಸಂತವೇ ಹಬ್ಬಗಳ ಸಂದರ್ಭ. ನಮ್ಮಲ್ಲಿ ವಸಂತ ಋತು ಬಂತು ಅಂದ್ರೆ ಹಬ್ಬ ಅಂತ, ವಸಂತ ಅಂದ್ರೆ ಹಬ್ಬ ಅಂತ ಪರ್ಯಾಯ ಪದ ಆಗೋಗ್ಬಿಟ್ಟಿದೆ. ನಮ್ಮಲ್ಲಿ ವರ್ಷದ ಅಂತ್ಯ ಮತ್ತು ಹೊಸ ವರ್ಷದ ಪ್ರಾರಂಭ ಎರಡು ನಮ್ಗೆ ಮಧ್ಯದಲ್ಲಿ ವಸಂತ ಋತುವಿನಲ್ಲಿ ಬರುತ್ತೆ. ಫಾಲ್ಗುಣ ಒಂದ್ ವರ್ಷದ ಕೊನೆಯ ತಿಂಗಳು, ಹೊಸ ವರ್ಷದ ಮೊದಲ ತಿಂಗಳು ಚೈತ್ರ. ಸೊ ಫಾಲ್ಗುಣ ಮತ್ತು ಚೈತ್ರದ ಮಧ್ಯ ಜಂಕ್ಷನ್ ಅಲ್ಲಿ ಪತ್ರಿಪತ್ತಲ್ಲಿ ಬರುವಂತದ್ದೇ ಯುಗಾದಿ. ಹಾಗಾಗಿ ಈ 2 ತಿಂಗಳು ಪ್ಲಸ್ ಇನ್ನೂ ಹಿಂದಕ್ಕೆ ಮಾಘದಿಂದಲೇ ಶುರು ಆಗತ್ತೆ. ಇಲ್ಲಿ ಚೈತ್ರ ಕಳೆದು ವೈಶಾಖದ ಮಧ್ಯದವರೆಗೂ ಹೆಚ್ಚು ಕಡಿಮೆ 3 ತಿಂಗಳು ನಮ್ಗೆ ವಸಂತೋತ್ಸವ. ಬೇಕಾದಷ್ಟು ಉತ್ಸವಗಳಿವೆ. ಇವತ್ತು ಸುಮಾರು ಮಾಡ್ತೀವಿ, ಕೆಲವು ಮಾಡಲ್ಲ. ಏಕೆಂದ್ರೆ ನಮ್ ದೇಶವನ್ನ ಈ ಆಕ್ರಮಣಕಾರರು ಆಳಿದ್ರಲ್ಲ, ಅವರು ಕಾಮುಕರು. ಸ್ತ್ರೀಯನ್ನ ಒಂದು ಕಾಮ ಪಶುವಿನಂತಷ್ಟೇ ಕಂಡ್ರು. ಮಿಡ್ಲ್ ಈಸ್ಟ್ ಇಂದ ಬಂದವರಾದ್ರೂ ಸರಿ, ಯುರೋಪ್ ಇಂದ ಬಂದವರಾದ್ರೂ ಸರಿ, ಅವರು ಇವತ್ಗೂ ಅವತ್ಗೂ ಎಂದೆಂದಿಗೂ ಅವ್ರಿಗೆ ಸ್ತ್ರೀ ಅಂದ್ರೆ ಭೋಗವಸ್ತು, ಶೀಸ್ ಎ ಕಮಾಡಿಟಿ. ಈ ತರದ ಒಂದು ಕುತ್ಸಿತವಾದ ಮೈಂಡ್ ಸೆಟ್ ಇರೋರು, ಅವರು ಬೀದಿಗಳಲ್ಲಿ ಸ್ತ್ರೀಯರು ಸಂತೋಷ ಪಡೋದು, ಅಲಂಕಾರ ಮಾಡ್ಕೊಂಡು ಗೀತ ನೃತ್ಯಗಳಲ್ಲಿ ಭಾಗವಹಿಸೋದು, ಮೆರವಣಿಗೆ, ಪೂಜೆ ಅವ್ರಿಗೆ ಸಹಿಸಕ್ಕೆ ಆಗ್ಲಿಲ್ಲ. ಕಂಟೆಂಪ್ಟು, ಅಸಹ್ಯ, ಜೆಲಸಿ, ಹೇಟ್ರೆಡ್, ಅದೆಲ್ಲ ಇವತ್ತಿಗೂ ಇದೆ ನೋಡಿ. ಕಲ್ ತೂರಾಟ ಮಾಡೋದು, ಹಾಳು ಮಾಡೋದು, ಅದೊಂದು ಮೈಂಡ್ ಸೆಟ್, ಅದು ವಿಕೃತವಾದ ರಾಕ್ಷಸಿಯ ಮೈಂಡ್ ಸೆಟ್. ಅವಾಗ ಇದೆಲ್ಲ ನಿಂತು ಹೋಗ್ತಾ ಬಂತು. ಬಟ್ ರಾಮಾಯಣ ಕಾಲದಲ್ಲಿ ಅದೆಲ್ಲ ನಡೀತಿದ್ದು ಗೊತ್ತಾಗತ್ತೆ. ಇಂತಹ ವಸಂತೋತ್ಸವದ ಮಧ್ಯದಲ್ಲಿ ರಾಮ ಹುಡ್ತಾನೆ. ಅದಕ್ಕೆ ವಸಂತೇ ವಸಂತ ಅಂತ, ವಸಂತದ ಒಳಗೆ ಇನ್ನೊಂದು ವಸಂತ ಅಂತ. ಮೊದಲೇ ಸೆಲೆಬ್ರೇಷನ್ ನಡೀತಿದೆ ಅಂತ ಅದ್ದೂರಿಯ. ಇವತ್ತಿಂದಲ್ಲ, ಇವತ್ ನಾವೆಲ್ಲೋ ಮಲ್ಲೇಶ್ವರ ಮಾರ್ಕೆಟ್ ಅಲ್ಲಿ, ಸಿಟಿ ಮಾರ್ಕೆಟ್ ಅಲ್ಲಿ ಆ ಸಂಭ್ರಮ ನೋಡ್ತೀವಿ, ಮನೆಗಳಲ್ಲಿ ಒಂದು ಮಟ್ಟಕ್ಕೆ ನೋಡ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ಅದು ಆ ಗತವೈಭವನ್ನ ನೀವು ಅಲ್ಲಿ ಓದಿದ್ರೆ ಗೊತ್ತಾಗತ್ತೆ. ಹೌದು, ಎಲ್ಲ ಕವಿ ಕಾವ್ಯಗಳ ವರ್ಣನೆ ಮಧ್ಯಯುಗದವರೆಗೂ ನಾವು ನೋಡ್ತೀವಿ. ವಿಜಯನಗರ ಕಾಲದ ನಮ್ಮ ವಿರೂಪಾಕ್ಷ ವಸಂತೋತ್ಸವ ಚಂಪು ಅಂತ ಇದೆ, ನಮ್ಮ ಅಹೋಬಿಲ ಬರೆದಂಥದ್ದು. ಎಷ್ಟು ವರ್ಣಿಸ್ತಾನೆ ಆ ವಸಂತೋತ್ಸವದ ವೈಭವ ಹೆಂಗಿತ್ತು ವಿಜಯನಗರ ಹಂಪೆನಲ್ಲಿ.
ಅಂಥ ವೈಭವದ ಸಂತೋಷದ ಸಂಭ್ರಮದ ವಸಂತೋತ್ಸವ ಮಧ್ಯದಲ್ಲಿ ಚೈತ್ರ ಶುದ್ಧ ನವಮಿ ರಾಮ ಹುಟ್ತಾನೆ. ಸೊ ಮೊದ್ಲೇ ಉತ್ಸವ, ಈಗ ರಾಜಕುಮಾರ ಬೇರೆ ಹುಟ್ಬಿಟ್ಟಿದಾನೆ, ಅದು ಇಷ್ಟು ತಡೆದು ಹುಟ್ಟಿದಾನಲ್ಲ. ಹೌದು. ಹಂಗಾಗಿ ವಸಂತೋತ್ಸವದೊಳಗೆ ಪುತ್ರೋತ್ಸವ, ರಾಜಕುಮಾರೋತ್ಸವ ಅದು ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ. ಸಂತೋಷ ಪಡ್ತಾರೆ. ದಶರಥ ದಾನ ಧರ್ಮಗಳನ್ನ ಮಾಡ್ತಾನೆ. ಮೊದ್ಲೇ ಹಬ್ಬ ಅಂದ್ಮೇಲೆ ದಾನ ಧರ್ಮ. ನಮ್ಮಲ್ಲಿ ಹಬ್ಬ ಅಂದ್ರೆ ದಾನವೇ, ಅನ್ನದಾನ, ವಸ್ತು ದಾನ, ಸಂಸ್ಕೃತಿ ದಾನ, ದೀಪ ಕೊಡೋದು, ಮತ್ತೊಂದು ಕೊಡೋದು, ಹೀಗೆ ಹೌದು. ಇದೆ. ಬಾಗ್ಲಲ್ಲಿ ಅಣ್ಣಮ್ಮನ ಎತ್ಕೊಂಡ್ಬಂದ್ರೆ ಅವ್ರಿಗೆ ದುಡ್ಡು ಕೊಡ್ತೀವಿ, ಬಸವನ್ ಕರ್ಕೊಂಡ್ಬಂದ್ರೆ ಅದಕ್ಕೆ ದುಡ್ಡು ಕೊಡ್ತೀವಿ. ಇವತ್ತೆಲ್ಲ ಮೆಕಾಲೆ ಎಜುಕೇಶನ್ ಅಲ್ಲಿ ಎಲ್ರೂ ಭಿಕ್ಷುಕರು, ಎಲ್ರೂ ಕಚಡಗಳು ಅನ್ನೋ ತರ ತೋರಿಸ್ತಾರೆ. ನನಗಂತೂ ಹಾಗನ್ಸಲ್ಲ. ತಲೆ ಮೇಲೆ ಅದು ಇಟ್ಕೊಂಡು ಆ ಕೋಲ್ ಬಾರಿಸ್ಕೊಂಡು ಬೀದಿ ಬೀದಿಗಳೆಲ್ಲ ಬಿಸಿಲಲ್ಲಿ ಪಾಪ ಬರ್ತಾರೆ. ಹಬ್ಬದ ದಿನ ಶುಭ ಮಂಗಳವಾದ್ಯ ನುಡಿಸ್ಬೇಕು ಅಂತ ನಾನಂತೂ ಎತ್ ಕೊಡ್ತೀನಿ ಅವ್ರಿಗೆ. ಕೊಡ್ಬೇಕು ನಾವು ಅವ್ರಿಗೆ. ಇನ್ನು ಮುಂದಿನ ಪೀಳಿಗೆಗೆ ಅದು ಉಳಿಯತ್ತೋ ಇಲ್ವೋ ಗೊತ್ತಿಲ್ಲ. ಅಷ್ಟು ಹಾಳಾಗಿ ಹೋಗ್ಬಿಟ್ಟಿದೀನಿ ಹೌದು. ಇವತ್ತು ಹಿಂದೂಗಳು. ಹಾಗಾಗಿ ಇದೆಲ್ಲ ನಡೀತಾ ಇತ್ತು ಹಿಂದೆ. ಅದೆಲ್ಲ ವರ್ಣನೆ ತುಂಬಾ ಚೆನ್ನಾಗಿದೆ. ಬಾಲಕಾಂಡದಲ್ಲಿ ಬಹಳ ಖುಷಿ ಆಗತ್ತೆ. ಹೀಗೆ ರಾಮನ ಜನ್ಮವನ್ನ ಇದರು ನೋಡಿ ಆಸೆ ಪಟ್ಟು ಕಾದು 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 ದಶರಥ ಜನರು, ಅವ್ನಿಗೆ ಅಷ್ಟೊತ್ತಿಗೆ ವಯಸ್ಸು ಆಗ್ಬಿಟ್ಟಿರುತ್ತೆ, 60 ದಾಟಿರ್ತಾನೆ ಅನ್ಸುತ್ತೆ ದಶರಥ. ತುಂಬಾ ಒಂಥರ ನಮ್ ಮುಂದೆ ಮಗು ರಾಮ ಹುಟ್ಟಿ ನಮ್ ಕೈಗೆ ಮಡ್ಲಲ್ಲಿ ಇಟ್ಕೊಂಡಿದೀವೇನೋ ಅನ್ನೋ ಅಷ್ಟು ಚೆನ್ನಾಗಿದೆ ವರ್ಣನೆಗಳು. ಆಮೇಲೆ ಲಕ್ಷ್ಮಣ, ಭರತ, ಶತ್ರುಘ್ನ, ಆಮೇಲೆ ಭರತ ಭರತ. ಆಮೇಲೆ ಭರತ ಹುಡ್ತಾನೆ. ಕೈಗೆ ಒಂದು 6-7 ತಿಂಗಳು, 1 ವರ್ಷ ಏನೋ ಗ್ಯಾಪ್ ಇರ್ಬೇಕು. ಹ. ರಾಮನ ಬಾಲ್ಯ ಹೇಗಿತ್ತು? ರಾಮನ ಬಾಲ್ಯದ ಬಗ್ಗೆ ತುಂಬಾ ವರ್ಣನೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಹ್ಮ್. ಸ್ವಲ್ಪ ಇದೆ. ಹ್ಮ್. ಮುಂದೆ ಅಧ್ಯಾತ್ಮ ರಾಮಾಯಣ, ಅದ್ಭುತ ರಾಮಾಯಣ, ಬೇರೆ ಬೇರೆ ರಾಮಾಯಣಗಳು, ಆಮೇಲೆ ದೇಶ ಭಾಷೆಗಳಲ್ಲಿ ಬಂದಂತ ರಾಮಾಯಣ, ತಮಿಳಲ್ಲಿ ಕಂಬ ರಾಮಾಯಣ, ನಮ್ಮಲ್ಲಿ ತೊರವೆ ರಾಮಾಯಣ, ಹೀಗೆ ಬೇಕಾದಷ್ಟು ರಾಮಾಯಣಗಳು ಬಂದಿವೆ. ತುಳಸಿದಾಸ್ದು ರಾಮಚರಿತ್ ಮಾನಸ್ ತುಂಬಾ ಪ್ರಸಿದ್ಧ. ಇಲ್ಲೆಲ್ಲ ಈ ಅಧ್ಯಾತ್ಮ ರಾಮಾಯಣ, ಆನಂದ ರಾಮಾಯಣ ಅಂತಿದೆ, ಅದ್ಭುತ ರಾಮಾಯಣ, ಇಲ್ಲೆಲ್ಲ ಸುಮಾರು ಅಂಶಗಳನ್ನು ಸೇರ್ಸ್ಕೊಂಡ್ ಬಂದಿದ್ದಾರೆ. ಹ್ಮ್. ಅಲ್ಲಿರುವಂತಹ ಕಥೆಗಳಲ್ಲಿ ನಾವು ಜಾಸ್ತಿ ರಾಮನ ಬಾಲ್ಯ ನೋಡ್ತೀವಿ. ಹ್ಮ್. ಸೊ ಕೃಷ್ಣನ ಬಾಲ್ಯದ ವರ್ಣನೆ ಇರೋಷ್ಟು ವಿವರಗಳು ರಾಮನಲ್ಲಿ ಸಿಕ್ಕೋದಿಲ್ಲ. ರಾಮ ನಮ್ಗೆ ಸ್ವಲ್ಪ ಇದೆ. ಅದೇ ಪುಟ್ಟ ರಾಮ ಬೆಳೆದ ತಕ್ಷಣ ಇದಕ್ಕೆ ವಸಿಷ್ಠರ ಗುರುಕುಲಕ್ಕೆ ಹೋಗಿ ಸಕಲ ವಿದ್ಯಾ ಪಾರಂಗತನಾಗ್ತಾನೆ. ಹ್ಮ್. ಅಷ್ಟೇ ನಮ್ಗೆ ವಾಲ್ಮೀಕಿ ರಾಮಾಯಣದಲ್ಲಿ ಸಿಕ್ಕೋದು. ಹ್ಮ್. ಈ ಇತರ ರಾಮಾಯಣಗಳಲ್ಲಿ ರಾಮ ಚಿಕ್ಕ ಮಗು ಆಗಿದ್ದಾಗ ಒಂದ್ಸಲ ಚಂದ್ರ ಬೇಕು ಚಂದ್ರ. ಅಂತ ಅರ್ಥ. ನಮ್ಮ ಪುರಂದರದಾಸರು ಆ ಹಾಡು ಬರ್ದಿರಲ್ಲ, ಅಂಗಳದಲ್ಲಿ ರಾಮ ಹಾಡಿದ, ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂತ. ಹೌದು. ಅದಕ್ಕೆ ಕಥೆ ಬರುತ್ತೆ. ಏನ್ ಕೊಟ್ರು ಅಳು ನಿಲ್ಸ್ಲಿಲ್ವಂತೆ. ಅದಕ್ಕೆ ಒಂದು ಕನ್ನಡಿ ತಂದು ತೋರ್ಸ್ತಾರೆ ನೋಡುವ, ಇದೇ ಚಂದ್ರ ಅಂತ. ಅವಾಗ ಸಮಾಧಾನವಾಯ್ತು ಅಂತ. ಇನ್ನೊಂದು ಕಥೆ ಇದೆ, ಕಾಕಾಸುರ ಬಂದು ರಾಮನ್ಗೆ ತೊಂದರೆ ಕೊಡ್ತಾ ಇರ್ತಾನೆ. ಆಗ ಮಗು ಅಲ್ವಾ, ಏನೋ ಹಿಂಗೆ ಹಿಂಗೆ ಮಾಡುವಾಗ ಅದಕ್ಕೆ ಕಣ್ಣು ಇದಾಗೋಯ್ತು, ಒಂದು ಕಣ್ಣಿಗೆ ತಗಲ್ಬಿಟ್ಟು ಪಾಪ ಗಾಯ ಆಗೋಯ್ತು. ಅಂದ್ರಿಂದ ಕಾಗೆ ಒಂದ್ ಕಣ್ಣನ್ನ ಕಾಗೆ ಒಂದ್ ಕಣ್ಣಿಲ್ಲ ಅಂತಾರೆ, ಅಥವಾ ಒಂದ್ ಕಣ್ಣನ್ನ ಅದು ಯಾವಾಗ್ಲೂ ಮುಚ್ಕೊಂಡಿರುತ್ತೆ, ಒಂದ್ ಕಣ್ಣಿಂದಲೇ ನೋಡುತ್ತೆ, ಏನೋ ಆತರ ಒಂದ್ ಕತೆ ಹುಟ್ಕೊಂಡಿದೆ. ಆ ಕೋಪದಲ್ಲೇ ಒಂದ್ ಕಾಕಾಸುರ ಮುಂದೆ ಸೀತೆಗೆ ತೊಂದರೆ ಕೊಟ್ಟಿದ್ದು ಅಂತ. ರಾಮನ್ ತಂಟೆ ಹೋಗೋಕ್ ಧೈರ್ಯ ಇಲ್ದೆ ಪಾಪ ಸೌಮ್ಯ ಸ್ವಭಾವದ ಸೀತೆನ ಹೋಗಿ ಅವಳ ಎದೆ ಮೇಲೆ ಕುಕ್ಕಿ ಗಾಯ ಮಾಡ್ತಾನೆ. ಆಗ ಅವನು ಆ ಒಂದು ಹುಲ್ಲನ್ನ ತೆಗೆದು ಬ್ರಹ್ಮಾಸ್ತ್ರವನ್ನ ಮಂತ್ರಿಸಿ ಅದ್ರ ಮೇಲೆ ಬಿಟ್ಬಿಡ್ತಾನೆ. ಅದು ಪ್ರಪಂಚವೆಲ್ಲ ಹೋಗುತ್ತೆ, ಯಾರು ರಕ್ಷಿಸಕ್ಕಾಗಲ್ಲ. ಕೊನೆಗೆ ಸೀತೆಯಲ್ಲಿ ಬಂದು ಕ್ಷಮೆ ಕೇಳಿ ಮಾಡುತ್ತೆ. ಆಗ ಒಂದು ಕಣ್ಣು ಹೋಗುತ್ತೆ ಅದರದ್ದು ಅಂತ. ಈ ತರ ಒಂದು ಕಥೆ ಇದೆ. ಇದರ ಆಚೆ ಹೆಚ್ಚು ಕಥೆಗಳೇನಿಲ್ಲ. ಇವ್ರದೇ ಸ್ವಲ್ಪ ಬೇರೆ ಬೇರೆ ಜಾನಪದದಲ್ಲಿ ಸೇರಿರೋದೆಲ್ಲ ನೋಡಿದ್ರೆ ಆಂಜನೇಯನ್ಗೂ ರಾಮನ್ಗೂ ಕನೆಕ್ಟ್ ಮಾಡ್ಬಿಡ್ತಾರೆ. ಆಕ್ಚುಲಿ ವಾಲ್ಮೀಕಿ ರಾಮಾಯಣದ ಪ್ರಕಾರ ಆಂಜನೇಯ ರಾಮರ ಪರಿಚಯ ಆಗೋದೇ ಕಿಷ್ಕಿಂಧ ಕಾಂಡದಲ್ಲಿ. ಸುಗ್ರೀವ ಸಚಿವನಾಗಿಯೇ ಬರೋದು. ಬಟ್ ಈ ತರ ಜಾನಪದೀಯ ಮತ್ತು ಈ ತರ ರಾಮಾಯಣಗಳ ಇದೆಲ್ಲ ತುಂಬಾ ಹಳೇದೆ. ನಾನು ನಿನ್ನೆ ಮೊನ್ನೆ ಬರ್ದಿದ್ದು ಅಂತ ಹೇಳ್ತಿಲ್ಲ, ತುಂಬಾ ಹಳೇದೆ. ಯಾವಾಗ ಯಾರು ಬರೆದ್ರು ಹೇಳಕ್ ಆಗ್ದಿರೋ ಅಷ್ಟು ಹಳೆವಿದೆಲ್ಲ. ಅಲ್ಲಿ ಎಲ್ಲ ಬರೋ ಹಾಗೆ ರಾಮ ಆಂಜನೇಯ ಮೀಟ್ ಮಾಡ್ತಾನೆ, ಇಬ್ರು ಒಂದ್ಸಲ ಭೇಟಿ ಆಗ್ತಾರೆ ಅನ್ನೋ ತರ ಕೂಡ ಒಂದು ಕತೆ ಬಂದಿದೆ. ಅದೆಲ್ಲ ಆಮೇಲೆ ಬಂದಂತ ಏನಾಗತ್ತೆ ಅಂದ್ರೆ, ಒಂದು ಪ್ರಸಿದ್ಧ ವ್ಯಕ್ತಿ ಇದ್ಬಿಟ್ರೆ ಅವ್ರ ಸುತ್ತೂ ಈ ಲೆಜೆಂಡ್ಸ್ ಬೆಳೆಯತ್ತೆ. ಬುದ್ಧನ ಸುತ್ತು ಒಂದಷ್ಟು ಲೆಜೆಂಡ್ಸ್ ಇವೆ, ಕೃಷ್ಣನ ಸುತ್ತು ಇವೆ. ಅವರಷ್ಟು ನಮ್ಗೆ ಮಾನ್ಯರು, ಪ್ರೀತಿ ಪಾತ್ರರು ಆದಾಗ ಜನರ ಕವಿ ಕಲ್ಪನೆಯಲ್ಲಿ ಒಂದಿಷ್ಟು ಕಥೆಗಳು ಹುಟ್ಟುತ್ತಾ ಹೋಗತ್ವೆ. ಕೆಲವು ಸಲ ತುಂಬಾ ನಿಂತು ಬಿಡುತ್ತೆ ಆ ಕಥೆಗಳು ಸಮಾಜದಲ್ಲಿ. ಮ್ಯಾಮ್, ಈಗ ನಮ್ಮ ಸೀತೆಯ ಬಾಲ್ಯದ ಬಗ್ಗೆ ಅಥವಾ ಸೀತೆಯ ಜನನದ ಬಗ್ಗೆ ಏನಾದ್ರು ಹೇಳೋದಿದ್ರೆ? ಸೀತೆಯ ಬಾಲ್ಯದ ಬಗ್ಗೆನೂ ತುಂಬಾ ಕಮ್ಮಿನೇ ಇರೋದು. ಅದೇ ಅವಳ ಜನನದ ಬಗ್ಗೆ 2-3 ವರ್ಷನಿದೆ. ಉತ್ತರಕಾಂಡದಲ್ಲಿ ಸ್ವಲ್ಪ ಕತೆ ಬರುತ್ತೆ. ಸೀತೆ ಅವಳು ಸೀತಾ ಅಂತ ಒಂದು ಯಜ್ಞ ಇದೆ, ಸೀತಾ ಯಜ್ಞ ಅಂತ. ಸೀತಾ ಅಂದ್ರೆ ಏನು ಅಂದ್ರೆ, ಈ ನೇಗಿಲಲ್ಲಿ ಮೊದ್ಲು ಬೀಜ ಬಿತ್ತೋ ಮುಂಚೆ ನೆಲ ಚೆನ್ನಾಗಿ ಹೂಳಿ ಲೂಸ್ ಮಾಡ್ತಾರೆ.
ಹ್ಮ್ ಆಮೇಲೆ ಗೊಬ್ಬರದ ಗಿಡಗಳು ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಅದ್ ಚೆನ್ನಾಗಿ ಆಮೇಲೆ ಅದು ತೆಗಿತಾರೆ. ಆಮೇಲೆ ಚೆನ್ನಾಗಿ ಅಂದ್ರೆ ಒಂದು ಬೆಳೆ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಡ್ಬೇಕಲ್ಲ. ಹ್ಮ್ ಭೂಮಿ ಉಸಿರಾಡ್ಬೇಕು ಅಂತ ಹೇಳ್ತಾರೆ ಹಳ್ಳಿ ಹೌದು. ಜನ. ಹಾಗೆ ಮಾಡ್ಬಿಟ್ಟು ಆಮೇಲೆ ಅದು ಹದ ಆದ್ಮೇಲೆ ಅದಕ್ಕೆ ನೀರೆಲ್ಲ ಚಿಮ್ಸಿ ಒಂದು ಹದ ಆದ್ಮೇಲೆ ಕಳೆ ಗಿಳೆ ಇದ್ರೆಲ್ಲ ತೆಗೆದು ಕೊನೆಯಲ್ಲಿ ಅದನ್ನ ಈ ಒಂದು ನೇಗಿಲ್ ಹಾಕೊಂಡು ರಥಕ್ಕೆ ಹ್ಮ್ ಎತ್ತಿನ ಗಾಡಿಗೆ ಹ್ಮ್ ನೇಗಿಲ್ ಸಿಕ್ಸ್ಕೊಂಡು ಹಿಂಗ್ ಎಳಿತಾ ಹೋಗ್ತಾರೆ. ಹ್ಮ್ ಸೀದಾ ಲೈನ್ ಬರುತ್ತೆ. ಹ್ಮ್ ಒಂದು ರೇಖೆ ಆಗತ್ತೆ. ಆ ಹ್ಮ್ ರೇಖೆಗೆ ಸೀತಾ ಅಂತ ಹೆಸರು. ಓಕೆ. ಹಾ. ಆ ರೇಖೆಯನ್ನ ಎಳೆಯುವಂತ ನೇಗಿಲ ತುದಿ ಅದಕ್ಕೂ ಸೀತೆ ಅಂತ ಹೇಳ್ತಾರೆ, ಅಥವಾ ಆ ರೇಖೆಗೆ ಸೀತೆ ಅಂತ ಹೇಳ್ತಾರೆ. ಹ್ಮ್ ಅದ್ರೊಳಗೆ ಹಿಂಗ್ ಬೀಜ ಬಿತ್ಕೊಂಡ್ ಬರ್ತಾರೆ. ಅದು ಹ್ಮ್ ನೀಟಾಗಿ ನೋಡಿ ಹೊಲದಲ್ಲಿ ಇರುತ್ತೆ. ಹೌದು. ಈ ಯಜ್ಞವನ್ನ ಸೀತಾ ಯಜ್ಞ ಅನ್ನೋದು ವೇದಕಾಲದ ಯಜ್ಞ. ಹ್ಮ್ ಸೀತಾ ಯಜ್ಞ, ರುದ್ರ ಯಜ್ಞ, ಹಲವಾರು ಯಜ್ಞಗಳಿದೆ. ಹ್ಮ್ ಈ ಯಜ್ಞವನ್ನ ಜನಕ ಮಹಾರಾಜ ಮಾಡ್ತಿದ್ದ ಅಂತ. ಹಾ ಹಾ. ರಾಜ ಅಲ್ವಾ, ಸೊ ಇವಾಗ ಪ್ರಾರಂಭಿಕವಾಗಿ ರಾಜನೇ ಮಾಡಲ್ವಾ. ಹೌದು. ಹಾಗೆ ಹೌದು. ಈಗ ದಸರಾ ಬಂತು ಅಂದ್ರೆ ಚಾಮುಂಡೇಶ್ವರಿ ಪೂಜೆನ ಸಾಂಕೇತಿಕವಾಗಿ ಮುಖ್ಯಮಂತ್ರಿ ಮಾಡ್ತಾರೆ ಹೌದು. ಹೌದು. ಅಲ್ವಾ. ಹೌದು. ಹಾಗೆ ಅಂದ್ರೆ ಆಮೇಲೆ ನಾವೆಲ್ಲರೂ ಮಾಡ್ತೀವಿ. ಹೌದು. ಹಾಗೆ ಅವನು ಸಾಂಕೇತಿಕವಾಗಿ ಆ ಸೀತೆಯ ರೇಖೆಯನ್ನ ಹಿಂಗ್ ಅವನು ಎತ್ತಿನ ಗಾಡಿ ಇಟ್ಕೊಂಡು ಹಿಂಗ್ ಹೋದಾಗ ಅದು ಬ್ಲಾಕ್ ಆಗತ್ತೆ, ಮುಂದೆ ಹೋಗೋದಿಲ್ಲ. ಹ್ಮ್ ಇಲ್ಲ, ಹೂಳಿ ಚೆನ್ನಾಗಾಗಿರೋ ಭೂಮಿಯಲ್ಲಿ ಯಾಕೆ ಆಗ್ತಿಲ್ಲ ಅಂತ ಕಲ್ಗಿಲ್ ಇದೆಯೇನೋ, ಬಂಡೆ ಇದೆಯೇನೋ ಅಂತ ತೆಗೆದು ನೋಡಿದ್ರೆ ಅಲ್ಲೊಂದು ಪೆಟ್ಟಿಗೆ ಸಿಕ್ಕತ್ತೆ. ಆ ಪೆಟ್ಟಿಗೆಯಲ್ಲಿ ಒಂದು ಮಗು ಇರುತ್ತೆ. ಹಾ. ಅದು ಪ್ರಶಸ್ತವಾದ ಬ್ರಾಹ್ಮಿ ಮುಹೂರ್ತದಲ್ಲಿ, ಒಳ್ಳೆಯ ಶುಭ ದಿನದಲ್ಲಿ, ಒಳ್ಳೆಯ ಶುಭ ಲಗ್ನದಲ್ಲಿ, ಸೀತಾ ಯಜ್ಞದ ಪ್ರಾರಂಭೋತ್ಸವದಲ್ಲೇ ಸೀತೆಯ ಗೆರೆಯಲ್ಲೇ ಅವಳು ಸಿಕ್ಕಿದ್ಲು, ಹೆಣ್ಮಗು. ಹ್ಮ್ ಅವಳನ್ನ ಲಕ್ಷ್ಮೀ ಸ್ವರೂಪಿಣಿ ಅಂತ ಹೇಳಿ ತುಂಬಾ ಪ್ರೇಮದಿಂದ ತನ್ನ ಮಗಳಾಗಿ ರಾಜ ಬೆಳೆಸ್ತಾನೆ. ಹ್ಮ್ ಅವಳಿಗೆ ಸೀತಾ ಅಂತಲೇ ಹೆಸರಿಡ್ತಾನೆ. ಹ್ಮ್ ಹೀಗೆ ಸೀತೆಯ ಕತೆ ಬರುತ್ತೆ. ಉತ್ತರಾಖಂಡದ ಒಂದು ಸಣ್ಣ ಕತೆ ಬರುತ್ತೆ. ಹ್ಮ್ ಅದು ಕೂಡ ಕಾಲಾಂತರದಲ್ಲಿ ಪ್ರಕ್ಷೇಪವಾಗಿ ಸೇರಿರ್ಬೋದು. ಆ ಏನಂತಂದ್ರೆ ರಾವಣ ಹ್ಮ್ ಆ ಅತ್ಯಂತ ಉತ್ಕೃಷ್ಟವಾದ ಒಬ್ಬ ಮಗ ಬೇಕು ಹ್ಮ್ ಅಥವಾ ಮಗು ಬೇಕು, ಸಂತಾನ ಬೇಕು. ಹ್ಮ್ ತುಂಬಾ ಒಳ್ಳೆ DNA, ಬಹಳ ವಿದ್ವತ್ತು, ಬುದ್ಧಿಮತ್ತೆ, ಜ್ಞಾನ, ಶಕ್ತಿ ಎಲ್ಲ ಇರುವಂತವ್ರು ಬೇಕು. ಯಾರು ಅಂದ್ರೆ ಅಷ್ಟು ಡಿಸಿಪ್ಲಿನ್ಡ್ ಆಗಿ ಬದುಕೋರ್ಗ್ ಮಾತ್ರ ಅಂತ ಆರೋಗ್ಯ, ಅಂತ DNA ಇರುತ್ತೆ. ಹೌದು. ಸೊ ಅವನೇನ್ ಮಾಡ್ತಾನೆ, ಹ್ಮ್ ಋಷಿಗಳು ಹಂಗೆ ತುಂಬಾ ಕಷ್ಟದ ನಿಯಮದ ಜೀವನ ನಡೆಸ್ತಾರೆ. ಆ ಋಷಿಗಳೆಲ್ಲರನ್ನ ಹೇಗಿದ್ರು ಅವ್ನ್ ರಾಕ್ಷಸ ಪಡೆ ಹೋಗಿ ಸಾಯಿಸ್ತಾ ಇರ್ತಾರಲ್ಲ, ಹ್ಮ್ ಅವರೆಲ್ಲರ ರಕ್ತದ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಂಡ್ ಬರ್ತಾನೆ ಅಂತ. ಅಯ್ಯೋ. ಓಕೆ. ಅದೇನೋ ಅದೊಂದು ಕತೆ ಇದೆ ಹಾಗೆ. ಹಾ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಅದನ್ನ ಪಾಕ ಮಾಡಿ ಮಾಂಸದ ಅಡುಗೆ ಮಾಡಿ ತನ್ನ ಹೆಂಡತಿ ಕೊಡ್ತಾನೆ, ಮಂಡೋದರಿಗೆ. ಹಾ. ಆಗ ಮಂಡೋದರಿಗೆ ಮಗು ಆಗತ್ತೆ, ಆದ್ರೆ ಹೆಣ್ಮಗು ಆಗತ್ತೆ. ಹಾ. ಇವನ್ಗೆ ಪೇಟ್ರಿಯಾರ್ಕಲ್ ನೇಚರು, ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲ ಅದು. ಆದ್ರೆ ಅವನು ರಾಕ್ಷಸ ಅಲ್ವಾ, ರಾಕ್ಷಸಿಯ ಬುದ್ಧಿ ಅವ್ರಿಗೆ ಯಾರಿಗೂ ಹೆಣ್ಮಕ್ಳನ್ನ ಕಂಡ್ರಾಗಲ್ಲ. ರಾವಣಂಗೆ ಹೆಣ್ಮಗು ಹುಟ್ಟು ಅಂತ ಇಷ್ಟ ಆಗಿಲ್ಲ, ಎತ್ಕೊಂಡು ಹೋಗಿ ಎಸಿರೋದು ಊರ ಅಂತ ಹೇಳ್ತಾರೆ. ಇವ್ರು ಬಂದು ಈಗ ಎಲ್ಲೋ ಯಾವ್ದೋ ನದಿನಲ್ಲಿ ಎಸ್ದು ಬಿಡ್ತಾರೆ ಹಿಮಾಲಯದಲ್ಲಿ ಅಂತ. ಹ್ಮ್ ಅದು ಕಚ್ಕೊಂಡ್ ಬಂದು ಇಲ್ಲಿ ಸೇರ್ಕೊಳತ್ತೆ ಅಂತ. ಅದು ಸಿಕ್ತು ಅಂತ ಹೀಗೆ ಒಂದ್ ಕತೆ ಇದೆ. ಇದು ಬಿಟ್ರೆ ಸೀತೆ ಬೆಳೆಯೋವಾಗ ಒಂದ್ಸಲ ಅವಳು ಆಟ ಆಡ್ತಿರ್ತಾಳೆ, ಹ್ಮ್ ಚೆಂಡಾಟ ಆಡ್ತಿರ್ತಾಳೆ ಹ್ಮ್ ತನ್ನ ಸ್ನೇಹಿತರೊಂದಿಗೆ. ಈ ಪರಶುರಾಮ ಶಿವಧನಸ್ಸನ್ನ ಕೊಟ್ಟಿರ್ತಾನೆ. ಹ್ಮ್ ಹ್ಮ್ ನಮ್ಮಲ್ಲಿ ವೇದ ಕಾಲದಲ್ಲೂ ನಮ್ಮ ಭಾಗವತದಲ್ಲೂ ನೋಡ್ತೀವಿ. ಹ್ಮ್ ಈ ಪುರಾಣ ಕಾಲದಲ್ಲೆಲ್ಲ ಒಂದು ಧನುರುತ್ಸವ ಅಂತ ಮಾಡೋರು. ಓಕೆ. ನಮ್ಮಲ್ಲಿ ಉತ್ಸವ ಅಂದ್ರೆ ಬರೀ ಧಾರ್ಮಿಕ ಅಂಶಗಳಲ್ಲ, ಸಾಂಸ್ಕೃತಿಕ ಕ್ರೀಡಾ ಅಂಶಗಳು ತುಂಬಾ ಇವೆ. ಹ್ಮ್ ಹ್ಮ್ ವೇದವನ್ನ ಓದೋರ್ಗೂ ಗೊತ್ತು. ಮತ್ತೆ ನಮ್ಮ ಎಲ್ಲ ಆ, ಕಾವ್ಯಶಾಸ್ತ್ರಗಳ ವರ್ಣನೆ ನೋಡಿದಾಗ ದೇವರಿಗೆ ಹೋಮ ಹವನ, ಪೂಜೆ, ಉಪವಾಸ, ಬ್ರಹ್ಮಚರ್ಯ, ಜಪಾನುಷ್ಠಾನ, ಧ್ಯಾನ, ದಾನ ಧರ್ಮಗಳು ಎಷ್ಟು ಶ್ರೇಷ್ಠವೋ ಹಾಗೆ ಗೀತ, ನೃತ್ಯ, ವಿನೋದಗಳು, ಮೆರವಣಿಗೆ, ಕ್ರೀಡೆಗಳು, ಹ್ಮ್ ಮಲ್ಲ ಯುದ್ಧ ಇಂಥದ್ದು. ಹ್ಮ್ ಹ್ಮ್ ನಾವೇನಾದ್ರು ಎಕ್ಸಿಬಿಷನ್ ಹೋದ್ರೆ ಅಲ್ಲಿ ಏನೋ ಒಂದು ಭಾರದ್ ವಸ್ತು ಇಡ್ತಾರೆ. ನೀವು ಸುತ್ತೂರು ಜಾತ್ರೆಗೆ ಹೋದ್ರೆ ಈಗ್ಲೂ ನೋಡ್ಬೋದು, ದೊಡ್ಡ ಬಂಡೆ ಇಟ್ಟಿರ್ತಾರೆ. ಹ್ಮ್ ಹ್ಮ್ ಯಾರಾದ್ರು ಎತ್ತಿ ಎಸೆದ್ರೆ ಅವ್ರಿಗೇನೋ ಒಂದು ಗಿಫ್ಟ್ ಕೊಡ್ತಾರೆ. ಕೊಡ್ತಾರೆ. ಅದು ಗುರಿ ಹಾಕಿ ಹಿಂಗೆ ಹಾಕುವಂಥದ್ದು ಹಾ, ಈಗೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಹೌದು. ಎಲ್ಲ ಈಗ ಅಮೆರಿಕನ್ ಕಾಪಿ ಪೇಸ್ಟ್ ಹಾಕಿ ಕೂತಿದೀವಿ, ಸ್ವಂತ ಬುದ್ಧಿ ಕಳ್ಕೊಂಡ್ಬಿಟ್ಟಿದೀವಿ ಈಗ. ಹಿಂದೆ ನಮ್ಮಲ್ಲಿದ್ದ ಕ್ರೀಡೆಗಳು ಹೇಳೋದು. ಹಾಗೆ ಧನುರುತ್ಸವ ಅಂತ ಇರ್ತಿತ್ತು. ಹ್ಮ್ ಕೃಷ್ಣ ಕೂಡ ಬಿಲ್ಲೆತ್ತಾನೆ. ಹ್ಮ್ ಅದೇ ತರ ಇಲ್ಲಿ ಆ ಒಂದು ದೊಡ್ಡ ಯಜ್ಞದಲ್ಲಿ ಅವನು ಬಳಸೋದಕ್ಕೆ ಅಂತ ಆ ಬಿಲ್ಲನ್ನ ಇಟ್ಟಿರ್ತಾನೆ. ಆ ಬಿಲ್ಲನ್ನ ಕೊಟ್ಟವನು ಪರಶುರಾಮ. ಅದು ತುಂಬಾ ಭಾರದ ಬಿಲ್ಲು. ಹ್ಮ್ ಬಿಲ್ಲೇ ಭಾರ, ಅದರಲ್ಲೂ ಆ ಬಿಲ್ಲು ಎಷ್ಟು ಭಾರ ಅಂದ್ರೆ ಅದನ್ನ ನಿಲ್ಸೋದೇ ಕಷ್ಟ. ಹ್ಮ್ ನಿಲ್ಲಿಸ್ಬಿಟ್ಟು ಅದರ ಒಂದು ಜ್ಯಾಬಂಧನ ಅಂತ ಹೇಳ್ತಾರೆ, ಅದಕ್ಕೊಂದು ದಾರ ಇರುತ್ತಲ್ಲ, ಅದನ್ನ ಮಾಡ್ಬೇಕಾದ್ರೆ ಹಿಂಗ್ ಬಗ್ಗಿಸ್ಬೇಕು, ಅದನ್ನ ಬಗ್ಗಿಸ್ಬಿಟ್ಟು ಕಟ್ಟಬೇಕು. ಆ ದಾರ ಎಷ್ಟು ಬಿಗಿರುತ್ತೋ ಅಷ್ಟು ಚೆನ್ನಾಗಿ ಬಾಣ ಅಷ್ಟು ದೂರಕ್ಕೆ ಹೋಗುತ್ತೆ. ಹ್ಮ್ ಅದು ಲೂಸ್ ಆಗಿದ್ರೆ ಬಿಲ್ಲಿನಲ್ಲಿ ಸರಿಯಾಗಿ ಪ್ರಯೋಗ ಮಾಡಕ್ಕಾಗಲ್ಲ. ಸೊ ಅದನ್ನ ಹಿಂಗ್ ಬಗ್ಸಿ ಕಟ್ಟೋದಿದೆಯಲ್ಲ, ಅದೇ ಒಂದು ಆರ್ಟ್. ಹ್ಮ್ ಅದಕ್ಕೆ ಸ್ಕಿಲ್ ಬೇಕು, ಜೊತೆಗೆ ಶಕ್ತಿ ಬೇಕು. ಅದೊಂದು ಧನುರುತ್ಸವದಲ್ಲಿ ಇಂಥದ್ದೊಂದು ಪಂಥ ಇಟ್ಟಿರ್ತಾರೆ. ಏನೇನೋ ಪಂಥದಲ್ಲಿ ಯಾರೋ ಒಬ್ರು ಗೆಲ್ತಾರೆ. ಆದ್ರೆ ಈ ಶಿವಧನಸ್ಸನ್ನ ಎಷ್ಟೋ ವರ್ಷಗಳ ಕಾಲ ಯಾವೊಬ್ಬ ಯುವಕ ಆಗ್ಲಿ ಯಾವೊಬ್ಬ ಪರಾಕ್ರಮ ಆಗಿ ಎತ್ತಕ್ಕೂ ಆಗಲ್ಲ. ಹ್ಮ್ ಹ್ಮ್ ಎತ್ತಿದ್ರು ತುಂಬಾ ಹೊತ್ತು ನಿಲ್ಸಕ್ಕಾಗಲ್ಲ, ಎಡೆ ಕಟ್ಟಕ್ಕಾಗಲ್ಲ.
ಹಾಗಾಗಿ ದಶರಥ ಇವನು ಜನಕ ಮಹಾರಾಜ ಆ ಧನುರುತ್ಸವದಲ್ಲಿ ಒಂದು ಪಂತ ಹಾಕಿರ್ತಾನೆ. ಹ್ಮ್ ಯಾರು ಇದನ್ನ ಎತ್ತಿ ಎಡೆ ಕಟ್ತಾನೋ ಅವನಿಗೆ ನನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ. ಹ್ಮ್ ಹ್ಮ್ ವೀರಶುಲ್ಕ ಅಂತ. ಅವರ ವೀರತನಕ್ಕೆ ಇದು ಶುಲ್ಕವಾಗಿ ನಾನು ಗಿಫ್ಟ್ ಆಗಿ ನನ್ನ ಮಗಳನ್ನೇ ಕೊಟ್ಟು ಮದ್ವೆ ಮಾಡ್ತೀನಿ. ತುಂಬಾ ಜನ ಬಂದು ಪ್ರಯತ್ನ ಪಡ್ತಾರೆ. ಹಾಗೆ ಪ್ರತಿ ವರ್ಷದಂತೆ ಈ ಧನುರುತ್ಸವ ನಡಿಬೇಕಾದ ಸಂದರ್ಭ. ಈ ಮಧ್ಯೆ ಏನಾಗುತ್ತೆ, ಈ ಬಾಲಕಿ ಸೀತೆ ಚಂಡಾಟ ಆಡ್ತಿರ್ತಾಳೆ ತನ್ನ ಹ್ಮ್ ಫ್ರೆಂಡ್ಸ್ ಜೊತೆ. ಈ ಶಿವಧನಸ್ಸು ತುಂಬಾ ಭಾರದ್ದು, ಅದನ್ನ ದೊಡ್ಡ ಟ್ರಾಲಿನಲ್ಲಿ ಇಟ್ಟಿರ್ತಾರೆ, ದೊಡ್ಡ ಹ್ಮ್ ರಥದಲ್ಲಿ ಇಟ್ಟಿರ್ತಾರೆ. ಹ್ಮ್ ಅದನ್ನ ತಳ್ಕೊಂಬರಕ್ಕೆ 10 ಜನ ಸೈನಿಕರು ಬೇಕು, ಹ್ಮ್ ಅಷ್ಟು ಭಾರದ್ದದು. ಹ್ಮ್ ಹ್ಮ್ ಈ ಮಗು ಆಟಾಡ್ತಾ ಆ ಚೆಂಡು ಅದ್ರ ಕೆಳಗ್ ಹುಟ್ಟೋಗ್ಬಿಡುತ್ತೆ. ಹ್ಮ್ ಆಗ ಅವಳು ಆಟ ಆಡ್ತಿರೋ ಹುಡುಗಿ ಮೆತ್ತಗದ ಹಿಂಗ್ ತಳ್ಬಿಟ್ಟು ಆ ಚೆಂಡು ಎತ್ಕೊಂಡ್ಬಿಡ್ತಾಳೆ. ಹಾ ಆಟ ಆಡಕ್ ಕೊಟ್ಟೋಗ್ತಾಳೆ. ತಂದೆ ತಾಯಂದಿರಿಗೆ ಅಕ್ಕಪಕ್ಕ ನೋಡ್ಬಿಟ್ಟು ನಂಬಕ್ಕೆ ಆಗಲ್ಲ. 6-7 ವರ್ಷದ ಹುಡುಗಿ, ಬಾಲಿಕೆ ಇದನ್ನ ತಳ್ಬಿಟ್ಟು ಚೆಂಡು ಎತ್ಕೊಳ್ತಾಳೆ ಅಂದ್ರೆ ಇವಳು ಇದು ಬರೀ ದೇಹ ಶಕ್ತಿ ಅಲ್ಲ, ಇದೇನೋ ಅಸಾಮಾನ್ಯವಾದ ಸಾಮಾನ್ಯ. ಬಾಲಿಕೆ ಇರ್ಬೇಕು ಹೌದು ಇವಳು ಅಂತ ಹೇಳಿ ಆಗ ಈ ಮಗಳನ್ನ ಕೊಡ್ತೀನಿ ನಾನು ವೀರಶುಲ್ಕವಾಗಿ. ಯಾಕೆಂದ್ರೆ ಇವಳಿಗಿಂತ ಶಕ್ತಿ ಇದ್ಮೇಲೆ ಇವಳು ಗಂಡನ್ಗೆ ಇನ್ನೆಷ್ಟಿರ್ಬೇಕು ಹೌದು ಅಲ್ವಾ. ಹೌದು ಇವಳು ಸಾಮಾನ್ಯರಿಗೆಲ್ಲ ಕೊಟ್ಟು ಮದ್ವೆ ಮಾಡಕ್ ಆಗಲ್ಲ ಅಂತ ಅದನ್ನ ಪಥ ಮಾಡಿತ್ತು. ಅದೆಲ್ಲ ಲೋಕಮಾನ್ಯವಾಗಿರುತ್ತೆ. ತುಂಬಾ ಜನ ಬಂದು ಪ್ರಯತ್ನ ಪಡ್ತಾರೆ. ರಾವಣನೂ ಬಂದ ಅಂತ ಈ ವಾಲ್ಮೀಕಿ ರಾಮಾಯಣದಲ್ಲಿ ಬರಲ್ಲ, ಬೇರೆಲ್ಲೋ ಆತರ ಹೇಳ್ತಾರೆ. ಹ್ಮ್ ಹಾಗೆ ರಾಮನು ಬರ್ತಾನೆ ಅದೇ ವಿಶ್ವಾಮಿತ್ರ ಜೊತೆಗೆ. ಪರಮಧರ್ಮ ಯಜ್ಞ ನಡೀತಾ ಇರುತ್ತೆ. ಎಲ್ಲ ಯಜ್ಞಗಳಲ್ಲಂತೆ ಇಲ್ಲೂ ಕೂಡ ಡಿಸ್ಪ್ಲೇ ಇರುತ್ತೆ ಆ ಧನಸ್ಸದು. ಹ್ಮ್ ರಾಮ ಪರ್ಮಿಷನ್ ಕೇಳ್ತಾನೆ, ಅದನ್ನ ಎತ್ತದಷ್ಟೇ ಅಲ್ಲ, ಎತ್ತಿ ಬಗಸಿ ಅದನ್ನ ಎಷ್ಟ್ ಜೋರಾಗಿ ಕಟ್ತಾನೆ ಅಂದ್ರೆ ಅದೇ ಮುರಿದೋಗುತ್ತೆ. ಮುಗ್ದೋಗುತ್ತೆ. ಸೊ ಅವನ ಶಕ್ತಿ, ಅವನ ಕೈಯಲ್ಲಿರೋ ಬಲ ಧನಸ್ಸಿಗೆ ಮೀರಿದಂತ ಬಲ ಅಂತ ಗೊತ್ತಾಗತ್ತೆ. ಸೀತೆಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಅಯೋಧ್ಯೆಯ ರಾಮನ್ಗುನು ಮಿಥಿಲೆಯ ಸೀತೆಗುನು ಮದುವೆ ಅಥವಾ ಆ ಒಂದು ಆ ಪರಿಚಯ ಆಗಿದ್ ಹೇಗೆ? ವಾಲ್ಮೀಕಿ ರಾಮಾಯಣದ ಪ್ರಕಾರ ಅವನು ಧನುರ್ಭಂಗ ಮಾಡಿದಾಗ ಸೀತೆಯನ್ನ ವೀರಶುಲ್ಕವಾಗಿ ಕೊಳ್ಳೇಬೇಕು. ಸೀತಾರಾಮರ ಕಲ್ಯಾಣೋತ್ಸವ ನಿಶ್ಚಿತವಾಗುತ್ತೆ. ಆ ಮದುವೆ ಮಂಟಪದಲ್ಲೇ ಸೀತೆಯನ್ನ ಸಾಲಂಕೃತಳಾಗಿ ಸೀತೆಯನ್ನ ಕರ್ಕೊಂಬಂದು ಇವಳು ಛಾಯೆಯಂತೆ ನೆರಳಿನಂತೆ ನಿನ್ನನ್ನು ಅನುಸರಿಸ್ತಾಳೆ ಅಂತ ರಾಮನಿಗೆ ಹೇಳಿ ಮದುವೆ ಮಾಡಿ ಕೊಡ್ತಾನೆ ಜನಕ. ಇನ್ನು ಇತರ ಕೆಲವು ರಾಮಾಯಣಗಳಲ್ಲಿ ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದ್ದಾರೆ ಅದಕ್ಕೆ. ಹ್ಮ್ ರಾಮ ಮತ್ತು ಲಕ್ಷ್ಮಣ ಆ ಊರಿಗೆ ಮಿಥಿಲಾ ನಗರಕ್ಕೆ ಹೋಗ್ತಾರಲ್ಲ, ಹ್ಮ್. ಊರ್ ನೋಡ್ಬೇಕು ಅಂತ ಕುತೂಹಲ ಇರಲ್ವಾ, ಚಿಕ್ಕ ಹುಡುಗರಲ್ವಾ ಅವರು. ಹೌದು. ಹಾಗೆ ಟೀನೇಜರ್ಸ್ ಹಾಗೆ ಊರ್ ನೋಡಕ್ಕೆ ಅಂತ ರಾಜೋದ್ಯಾನದಲ್ಲಿ ಓಡಾಡ್ತಿರ್ತಾರೆ. ಅಲ್ಲಿ ಸೀತೆ ತನ್ನ ಸಖಿಯರೊಂದಿಗೆ ಬಂದಿರ್ತಾಳೆ. ಹ್ಮ್ ಮೊಟ್ಟ ಮೊದಲು ರಾಮ ಸೀತೆಯರು ಪರಸ್ಪರ ನೋಡ್ತಾರೆ. ಓಕೆ ಆಗ ಸೀತೆ ನೋಡಿದಾಕ್ಷಣ ರಾಮನಿಗೆ ಆಕರ್ಷಣೆ ಉಂಟಾಗತ್ತೆ, ಸೀತೆಗೂ ಆಗತ್ತೆ. ರಾಮ ಹೇಳ್ತಾನೆ, ಆರ್ಯ ಸಂಸ್ಕೃತಿಯನ್ನು ಅರಿತಂತಹ ಶುದ್ಧವಾದ ಮನಸ್ಸು, ಧರ್ಮವನ್ನು ಅರಿತಂತಹ ಮನಸ್ಸಿಗೆ ಯಾವತ್ತೂ ಪರಸ್ತ್ರೀ ಕಡೆ ಮನಸ್ಸು ಹೋಗಲ್ಲ ಅಂತ. ಅಂದ್ರೆ ಇವಳು ಪರಸ್ತ್ರೀ ಅಲ್ಲ, ನನ್ನ ಹೆಂಡತಿ ಆಗೋವಳು ಅನ್ನೋದು ಸ್ಪಷ್ಟಪಡಿಸ್ತಾನೆ ತನ್ನ ಮಾತಲ್ಲಿ. ಈ ತರ ಎಲ್ಲ ಕಥೆಗಳು ಬರುತ್ತೆ. ಮೂಲತಃ ಮದುವೆ ಮಂಟಪದಲ್ಲೇ ಭೇಟಿಯಾಗಿದ್ದು ಅಥವಾ ಭೇಟಿ ಆದ್ರೂ ಏನೋ. ನೋಡಿ, ವಾಲ್ಮೀಕಿ ರಾಮಾಯಣದಲ್ಲಿ 24,000 ಶ್ಲೋಕಗಳು. ಹ್ಮ್ ಕೆಲವು ಹೇಳಿಲ್ಲ ಅಂತಂದ್ರೆ ಈಗ ನಾವು 1 ಅವರ್ ಮಾತಾಡಿದ್ರು 2 ಗಂಟೆ ಮಾತಾಡಿದ್ರು ನೀವು ಎಡಿಟಿಂಗ್ ಮಾಡಲ್ವಾ ಹೌದು ಅಲ್ವಾ, ಇಷ್ಟೊತ್ತು ಒಳಗೆ ಬರ್ಬೇಕು ಅಂತ ಹಾಕೋದು. ಹೌದು ಹಾಗೆ ವಾಲ್ಮೀಕಿಗಳಿಗೂ ಅದೇ ಪ್ರಾಬ್ಲಮ್ ಆಗಿರುತ್ತೆ. ಸೀತೆ ಎದ್ದಿದ್ದು ಕೂತಿದ್ದು ನಿಂತಿದ್ದು ನೋಡಿದ್ದು ಎಲ್ಲಾ ವಿವರ ಹಾಕಕ್ ಆಗಿರಲ್ಲ. ಹೌದು. ಅದ್ ಮುಖ್ಯ ಹೈಲೈಟ್ಸ್ ಅನ್ನು ಹೇಳ್ಕೊಂಡು ಹೋಗಿರ್ತಾರೆ. ಮ್ಯಾಮ್, ಈಗ ದಶರಥನ್ಗೆ ನೀವ್ ಆಗ್ಲೇ ಹೇಳ್ದಾಗೆ ನಮ್ಗೆಲ್ಲ ಗೊತ್ತಿರೋದು 3 ಜನ ಹೆಂಡತಿರಲ್ಲದೆ 33 ಜನ ಹೆಂಡತಿಯರೆಲ್ಲ ಇದ್ರು. ಆದ್ರೂ ಕೂಡ ರಾಮ ಯಾಕೆ ಏಕಪತ್ನಿ ವ್ರತಸ್ಥ ಆದ್ರು? ಬಹುಶಃ ಅದಕ್ಕೆ ಆದ್ನ ಅಂತ. ಹೆಂಡತಿಯರ ಜೊತೆ ಆದ ಸಮಸ್ಯೆಗಳು ನೋಡಿದ್ಮೇಲೆ. ಅಂದ್ರೆ ಈಗ ಕೈ ಪಾಪ ವಯಸ್ಸಲ್ಲಿ ಚಿಕ್ಕವಳು, ನನ್ ಮುದುಕನನ್ ಮದ್ವೆ ಆಗಿದ್ದಾಳೆ, ತ್ಯಾಗ ಮಾಡಿ ಬಂದಿದ್ದಾಳೆ. ರಾಜನೇ ಆದ್ರೂ ಅವಳು ರಾಜ್ಕುಮಾರಿ ಇದ್ದಾನೆ, ಯಾವ್ದೇ ರಾಜನ್ ಮಾಡ್ಕೋಬಹುದಾಗಿತ್ತು. ಆ ಒಂದು ಅಯ್ಯೋ ಪಾಪದಲ್ಲಿ ಜೊತೆಗೆ ಅವಳು ಪ್ರಾಣ ಉಳಿಸಿರ್ತಾಳೆ ಒಂದ್ಸಲ, ಅದಕ್ಕೆ ಕತೆ ಇದೆಯಲ್ಲ. ಹ್ಮ್ ಆ ನೆಪದಲ್ಲಿ ಏನಾಗೋಗುತ್ತೆ, ಅವನು ಕೌಸಲ್ಯ ಸುಮಿತ್ರರನ್ನ ಮತ್ತೆ ಮಿಕ್ಕವ್ರನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಾನೆ. ಅಂದ್ರೆ ಈ ಸವತಿ ಇದು ಇದೆಲ್ಲ ಇದ್ದೇ ಇರುತ್ತೆ. ಕೌಸಲ್ಯನು ದುಃಖ ಪಡ್ತಾಳೆ ಹ್ಮ್ ರಾಮನಿಗೆ ವನವಾಸವಾದಾಗ. ಎಂತ ಕಚಡ ಇವನು, ನನ್ಗೆ ಯಾವತ್ತೂ ಸುಖ ಕೊಟ್ಟಿಲ್ಲ, ಈಗ ನನ್ನ ಮಗನನ್ನು ಓಡಿಸ್ಬಿಟ್ಟ, ಹೀಗೆಲ್ಲ ಅವಳು ದುಃಖ ಪಡ್ತಾಳೆ. ಹಾಗಾಗಿ ಒಳ್ಳೆಯವನೇ, ಅವನೇನ್ ಕೆಟ್ಟವನಲ್ಲ, ತುಂಬಾ ಒಳ್ಳೆಯವನು ದಶರಥ. ಆದ್ರೆ ಆತರ ಆಗ್ಬಿಡತ್ತೆ ಪರಿಸ್ಥಿತಿ. ಹ್ಮ್ ರಾಜಾನೋ ಬಹುವಲ್ಲಭ ಅಂತ. ಧರ್ಮಶಾಸ್ತ್ರಗಳ ಪ್ರಕಾರ ರಾಜ ಎಷ್ಟು ಬೇಕಾದ್ರೂ ಮದ್ವೆ ಮಾಡ್ಕೋಬಹುದು. ಯಾಕೆ ಅಂದ್ರೆ ರಾಜರಿಗೆ ಪಟ್ಟದರಸಿ ಊರಲ್ಲೇ ಇರ್ಬೇಕು, ಅವಳು ರಾಜನಷ್ಟೇ ಇಂಪಾರ್ಟೆಂಟು. ಹ್ಮ್ ಇಬ್ರಿಗೂ ಒಟ್ಟಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಹ್ಮ್ ಪತ್ನಿ ಸಮಯಾಜ ಅಂತಲೂ ಒಂದು ವ್ರತ ಇದೆಯಲ್ಲ, ಶಿ ಹ್ಯಾಸ್ ಈಕ್ವಲ್ ಸ್ಟೇಟಸ್. ರಾಮ ಇದು ರಾಜ ಯುದ್ಧಕ್ಕೆ ಹೋದ್ರೆ ಅಥವಾ ಎಕ್ಸ್ಪಿಡಿಷನ್ ಮೇಲೆ ಹೋದ್ರೆ, ಟೂರ್ ಹೋದ್ರೆ ಇವಾಗಿನ ತರ ಫ್ಲೈಟ್ ಹತ್ಕೊಂಡು ಹೋಗಿ ಬರಕ್ಕಾಗಲ್ಲ. ದಿನಗಟ್ಲೆ, ತಿಂಗಳುಗಟ್ಲೆ, ವರ್ಷಗಟ್ಲೆ ಹೋಗೋರು. ಆಗ ಸಂಪೂರ್ಣ ರಾಜ್ಯವನ್ನ ನೋಡ್ಕೊಳ್ತಾ ಇದ್ದಿದ್ದು ಪಟ್ಟದ ಮಹಿಷಿ ಮತ್ತು ಪ್ರಧಾನಮಂತ್ರಿಗಳು, ಹ್ಮ್ ಅಮಾತ್ಯರ ಜೊತೆಗೆ. ಹಂಗಾಗಿ ರಾಜ ಆಗ್ಲಿ ಪತ್ನಿ ಆಗ್ಲಿ ಪಟ್ಟದರಸಿನ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಹ್ಮ್ ರಾಜ ಪತ್ನಿ ಪಟ್ಟದರಸಿ ಇಬ್ರಲ್ಲಿ ಒಬ್ರು ಬಹಳ ಮುಖ್ಯ, ಜೀವಂತವಾಗಿರ್ಬೇಕು ಅಂತ.
ಹಾಗಾಗಿ ಅವ್ರಿಗೆ ಇವಾಗ ಅಷ್ಟು ಸುದೀರ್ಘ ಕಾಲ ಹೋದಾಗ ಅವ್ರು ನೋಡ್ಕೊಳಕ್ಕೆ ಅವ್ರಿಗೊಂದು ಎಮೋಷನಲ್ ಬಾಂಡಿಂಗ್ ಬೇಕು. ಹಾಗೆ ಕಾಮಪತ್ನಿಯರು, ಅರ್ಥಪತ್ನಿ, ಕಾಮಪತ್ನಿ, ಧರ್ಮಪತ್ನಿ ಅಂತ, ಮೋಕ್ಷ ಪತ್ನಿ ಅಂತ 4 ತರ ಪತ್ನಿಯರು. ಸೊ ಧರ್ಮಪತ್ನಿ ಇವಳಾದ್ರೆ, ಅರ್ಥಪತ್ನಿಯರು ಇವಾಗ ಈ ರಾಜ್ಯ ಸಿಕ್ಕತ್ತೆ, ನಮ್ಮ ಪಕ್ಕದಲ್ಲಿ ಒಂದ್ ಸಣ್ಣ ರಾಜ್ಯ ಇರುತ್ತೆ. ಹ್ಮ್. ಅದನ್ನ ಅನೆಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಬಲ ಸಿಕ್ಕತ್ತೆ, ಅಲ್ಲಿ ನದಿ ಇದೆ, ಕಾಡಿದೆ, ಚೆನ್ನಾಗಿದೆ, ನಾವು ಅನೆಕ್ಸ್ ಮಾಡ್ಕೊಂಡು ಅವಾಗ ಅಲ್ಲಿನ ರಾಜಕುಮಾರಿನ ಮದ್ವೆ ಮಾಡ್ಕೊಡೋದು. ಡೌರಿ ತರ ಅದು ನಮ್ಗೆ ಬಂದ್ಬಿಡತ್ತೆ ಅಂತ. ಈ ತರ ಎಲ್ಲ ಲೆಕ್ಕಾಚಾರಗಳಿರುತ್ತಲ್ಲ. ಹಾಗೆ ಅರ್ಥಪತ್ನಿಯರು ಡೌರಿಗಾಗಿ, ದುಡ್ಡಿಗಾಗಿ, ಪೊಲಿಟಿಕಲ್ ಅಲಯನ್ಸ್ ಹ್ಮ್. ಆಗಿ, ಹ್ಮ್. ಅಥವಾ ವೈ ಇದು ಎಂತದು ವೈರ ಹೋಗಿ ಸ್ನೇಹವಾಗಿ ಪರಿವರ್ತನೆ ಮಾಡ್ಕೊಳಕ್ಕೆ ಕೊಟ್ಟು ತಗೊಳ್ಳೋದು, ಇದೆಲ್ಲ ಹಿಂದೆ ನಡೀತಾ ಇತ್ತು, ಇವತ್ತಿಗೂ ನಡೆಯತ್ತಲ್ಲ ಹ್ಮ್. ಸುಮಾರು ಹತ್ರ. ಹ್ಮ್. ಆಮೇಲೆ ಕಾಮಪತ್ನಿಯರು ಇವ್ನಿಗೆ ಸಂತೋಷ ಕೊಡೋದು, ಗರ್ಲ್ ಫ್ರೆಂಡ್ಸ್ ತರ ಇಷ್ಟ ಆಯ್ತು ಮದ್ವೆ ಮಾಡ್ಕೊಳ್ಳೋದು. ಕೆಲವು ಬಂದು ಸ್ತ್ರೀಯರೇ ಬಂದು ಮದ್ವೆ ಮಾಡ್ಕೊ ಅಂತ ಹೇಳೋರು. ಹ್ಮ್. ಯಾವುದೇ ಸ್ತ್ರೀ ಆಶ್ರಯ ಕೋರಿ ರಾಜನಲ್ಲಿ ಬಂದು ಕೇಳಿದ್ರೆ ಇಲ್ಲ ಅಂತ ಕಳಿಸ್ಬಾರ್ದು ಅವನು ಕ್ಷತ್ರಿಯ. ಓಕೆ. ಆಶ್ರಯ ಕೊಡ್ಬೇಕು. ಮತ್ತೆ ಅವನು ಅಷ್ಟಷ್ಟು ದೂರ ಅಷ್ಟಷ್ಟು ತಿಂಗಳ ಹೋದಾಗ ಅವನ ಜೊತೆ ಅವ್ನಿಗೆ ಸೇವೆ ಮಾಡಿ ಅಡುಗೆ ಮಾಡೋದು, ನೋಡ್ಕೊಳ್ಳೋದು, ಅವ್ನಿಗೆ ಪ್ರೀತಿ ಕೊಡೋದು, ಸ್ನೇಹ ಕೊಡೋದು, ಇದಕ್ಕೆ ಒಂದು ಫ್ಯಾಮಿಲಿ ಫೀಲ್ ಬೇಕಲ್ವಾ. ಈ ಈಗ 7-8 ವರ್ಷ ಅವನು ಯುದ್ಧ ಗಿದ್ದ ಮಾಡ್ಕೊಂಡು ದಿಗ್ವಿಜಯ ಆತ, 7-8 ವರ್ಷ ಹ್ಮ್. ತನಗೆ ಫ್ಯಾಮಿಲಿ ಅನ್ನೋ ಫೀಲಿಂಗೇ ಇಲ್ದಿದ್ರೆ ತಲೆ ಕೆಟ್ಟು ಹೋಗಲ್ವಾ. ಹ್ಮ್. ಹ್ಮ್. ಆಗ ಈ ದೇವದಾಸಿಯರು ಇವ್ರುಗಳು ಇರ್ತಾ ಇದ್ರು, ಲೈಕ್ ಐ ಮೀನ್ ವೇಶ್ಯರು ಇರ್ತಾ ಇದ್ರು. ಹಾಗೆ ಇವನ ಪತ್ನಿಯರು ಹೋಗ್ತಾ ಇದ್ರು ಕೆಲವರು. ಅವರು ಸ್ಪೈಸ್ ಆಗಿ ಕೆಲಸ ಮಾಡೋರು, ಗೂಢಚಾರಿಣಿಯರಾಗಿ ಇವ್ರಿಗೆ ಮಸಾಜ್ ಮಾಡೋರು, ನೋಡ್ಕೊಳ್ಳೋರು, ನರ್ಸ್ ಮಾಡೋರು, ಪ್ರೀತಿ ಮಾಡೋರು, ಇವ್ರಿಗೆ ಪೊಲಿಟಿಕಲ್ ಇದ್ರ ಬಗ್ಗೆ ಸ್ಟ್ರಾಟಜಿಸ್ ಬಗ್ಗೆ ಮಾತನಾಡೋರು, ಹೇಗೆಲ್ಲ ತುಂಬಾ ಸ್ತ್ರೀಯರು ಬಹಳ ಸಕ್ರಿಯವಾಗಿದ್ರು ಅಂತ ಗೊತ್ತಾಗುತ್ತೆ. ಅಂಡ್ ದಟ್ ವಾಸ್ ಅಲೌಡ್. ಆ ಸಮಾಜ ಹಂಗಿತ್ತು. ಹ್ಮ್. ರಾಮನಿಗೆ ಬಹುಶಃ ಇಷ್ಟ ಆಗ್ಲಿಲ್ವೋ ಏನೋ, ಹ್ಮ್. ಅದೇನಿತ್ತು ಅದೆಲ್ಲ ವಿವರವಾಗಿ ಬರ್ದಿಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ. ಆದ್ರೆ ಸೀತೆಗೆ ಅವನು ಮಾತು ಕೊಡ್ತಾನೆ, ಏಕಪತ್ನಿ ವ್ರತನಾಗಿರ್ತಾನೆ ಅಂತ. ಎಷ್ಟರ ಮಟ್ಟಿಗೆ ಅಂದ್ರೆ ಸೀತೆಯ ವಿಯೋಗ ಆದ್ಮೇಲೂ ಕೂಡ ಅಶ್ವಮೇಧ ಯಾಗ ಮಾಡ್ಬೇಕಾದ್ರೆ ಸಪತ್ನೀಕನಾಗಿ ಮಾಡ್ಬೇಕು. ಆಗ ಇಲ್ಲ ನೀನ್ ಮದ್ವೆ ಆಗ್ಲೇಬೇಕು ಇದಕ್ಕಾಗಿ ಅಂತ ಹೇಳಿದಾಗ, ಆಗ್ಲೂ ಕೂಡ ಕಷ್ಟಪಟ್ಟು ಹುಡುಕಾಡಿ ಶಾಸ್ತ್ರಗಳನ್ನೆಲ್ಲ ತೆಗೆದು ಚರ್ಚೆ ಮಾಡಿ ಕೊನೆಗೆ ಚಿನ್ನದ ಸೀತೆ ಇಟ್ಕೊಂಡು ಮದ್ವೆ ಇದು ಅಶ್ವಮೇಧ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಮಟ್ಟಕ್ಕೆ ವ್ರತ ಪಾಲನೆ ಮಾಡ್ತಾನೆ. ರಾಮನನ್ನ 14 ವರ್ಷನೇ ವನವಾಸಕ್ಕೆ ಯಾಕೆ ಕಳಿಸ್ತಾರೆ? ಅದು ಎಕ್ಸಾಕ್ಟ್ ಆಗಿ ಹೇಳೋದ್ ಕಷ್ಟ. ಇದ್ರ ಬಗ್ಗೆ ತುಂಬಾ ಇಂಟರ್ಪ್ರಿಟೇಷನ್ಸ್ ಇವೆ. ಹ್ಮ್. ನಾನು ಕೇಳಿರೋದನ್ನ ಹೇಳ್ತೀನಿ. ನಂದೇ ಆದ ಸ್ಟ್ಯಾಂಡ್ ನನ್ಗೇನು ಇಲ್ಲ ಇದ್ರ ಬಗ್ಗೆ. ಒಂದೇನಂತಂದ್ರೆ ಓನರ್‌ಶಿಪ್ ಅಂತಿದೆಯಲ್ಲ ಲೀಗಲ್ ಆಗಿ, 12 ವರ್ಷ ಒಬ್ರು ಒಂದು ಜಾಗದಲ್ಲಿ ಲೀಡರ್ ಆಗಿದ್ರೆ, ಒಂದು ಮನೆಯ, ಒಂದು ರಾಜ್ಯದ ಅವರೇ ಅಧಿಕೃತವಾದಂತ ಓನರ್ ಆಗಿದ್ರೆ, ಅದು ಯಾರು ಅವ್ರನ್ನ ಪ್ರಶ್ನಿಸದೆ, ತೊಂದರೆ ಕೊಡದೆ, ಕೌಂಟರ್ ಮಾಡದೆ ಒಪ್ಕೊಂಡ್ರೆ 12 ವರ್ಷದ ನಂತರ ಅವ್ರಿಗೆ ಅಷ್ಟು ಸುಲಭವಾಗಿ ಅಲ್ಲಿಂದ ಅಲ್ಲಾಡ್ಸಕ್ಕಾಗಲ್ಲ. ಓನರ್‌ಶಿಪ್ ಬರುತ್ತೆ ಅವ್ರಿಗೆ ಅಂತ. ಹ್ಮ್. ಹ್ಮ್. ಹಾಗೆ. ಸೊ ಬಹುಶಃ ಕೆಲವ್ರು ಹೇಳೋದು, ಇಂಟರ್ಪ್ರಿಟೇಷನ್ ಮಾಡೋರು ಹೇಳೋರು ಏನಂತಂದ್ರೆ, ಕೈಕೇಯಿಗೆ ಇದೆಲ್ಲ ಗೊತ್ತಿತ್ತು ರಾಜಧರ್ಮ. ಸೊ ಪ್ಲಸ್ 2 ಇಯರ್ಸ್ ಸೇರಿಸ್ಬಿಟ್ಟು 12 ವರ್ಷ ಇನ್ನೂ 2 ವರ್ಷ ಸೇರ್ಸೋಣ ಅಂತ 14 ವರ್ಷದೊತ್ತಿಗೆ ರಾಮನನ್ನ ಮರ್ತೋಗಿರ್ತಾರೆ ಜನ ಅಂತ. ಹ್ಮ್. ಈಗ ರಾಮನ ಹಿಂಗ್ ಕಳ್ಸಿದ ತಕ್ಷಣ ತುಂಬಾ ಸಿಂಪತಿ ವೇವ್ ಇರುತ್ತೆ ರಾಮನ್ಗೆ, ಹೌದು. ಅಲ್ವಾ. ಹೌದು. ಪಾಪ ರಾಮನ್ ಹಿಂಗಾಯ್ತು. ಭರತನ್ ಮೇಲೆ ಕೋಪ ಬರುತ್ತೆ. ಏನ್ ತಪ್ಪು ಮಾಡ್ದೆ ಹೋದ್ರು ಇವ್ನ್ ಲಪಟಾಯಿಸ್ಬಿಟ್ಟ ಸಿಂಹಾಸನ ಅನ್ನೋ ಕೋಪ ಇರುತ್ತೆ. ಅದ್ ಮೆತ್ತಗೆ ಅದೆಲ್ಲ ತಣ್ಣಗಾಗ್ಬಿಡುತ್ತೆ. ನಾವು ಹಿಂದೂಗಳು ನಾವು ತುಂಬಾ ಬೇಗ ಎಲ್ಲ ಮರಿತೀವಲ್ವಾ. ಹೌದು. ನಮ್ಗೆ ಏನು ಕೊಂದ ಜನಗಳನ್ನು ಬಂಧುವೆಂದು ಕರೆದಂತ ಭರತ ದೇಶ, ಈ ತರ. ಹಾಗಾಗಿ ಒಂದಷ್ಟು ದಿನ, ತಿಂಗಳು, ವರ್ಷಗಳು ಆಗೋಗ್ಬಿಟ್ರೆ ಭರತನು ಒಳ್ಳೆಯವನು, ಅವ್ನು ಚೆನ್ನಾಗಿ ಆಳಿ ಜನರ ಮನಸ್ಸನ್ನ ಗೆದ್ದು ಬಿಟ್ರೆ ಹ್ಮ್. ರಾಮನನ್ನ ಮರ್ತೇ ಬಿಡ್ತಾರೆ ಜನ. ಹ್ಮ್. ಸೊ ರಾಮ ವಾಪಸ್ ಬಂದ್ಬಿಟ್ಟು 2-3 ವರ್ಷ ವನವಾಸ ಅಂದ್ರೆ ಕೊಡು ವಾಪಸ್, ಈಗ ನಾನೇ ಹಿರಿ ಮಗ ಅಂತ ಕೇಳ್ಬಿಟ್ರೆ. ಹ್ಮ್. ಹ್ಮ್. ಹಾಗಾಗಿ 12 ವರ್ಷನೂ ಆಗ್ಬಿಡ್ಲಿ, ಲೀಗಲ್ ರೈಟ್ಸ್ ಇವ್ನ್ ಬರುತ್ತೆ. ಅದ್ರ ಮೇಲೆ ಇನ್ನು ಎಕ್ಸ್ಟ್ರಾ ಇದ್ಕೊಳ್ಳಿ ಅಂತ ಇನ್ನೊಂದ್ 2 ವರ್ಷ, 14 ವರ್ಷ. ಹ್ಮ್. ಆವಾಗ ಏನಾಗುತ್ತೆ, ರಾಮನ್ಗೆ ಅಷ್ಟೊತ್ತಿಗೆ ಅಯ್ಯೋ ಭರತನೇ ಚೆನ್ನಾಗಿದೆ ಅಂದ್ರೆ ಭರತನೇ ಇರ್ಲಿ ಅಂತ ಭರತನ್ ಕಡೆಗೆ ನಿಲ್ಲೋ ಅಂತ ಜನ ಬಂದ್ಬಿಡ್ತಾರೆ. ಹ್ಮ್. ಆಗ ಜನಾಭಿಪ್ರಾಯವೂ ಭರತನ್ ಕಡೆಗೆ ವಾಲೋ ಸಾಧ್ಯತೆ ಇರುತ್ತೆ. ಈಗ ಜನಾಭಿಪ್ರಾಯ 100% ರಾಮನ್ ಕಡೆಗಿದೆ. ಹೌದು. ತನಗೆ ಯಾರೂ ಇಲ್ಲ, ಕೈಕೇಯಿಗೆ ಮಂಥರ ಬಿಟ್ರೆ ತಾನು ಇಬ್ರೆ. ಹಾಗಾಗಿ ಅವಳು ಈ ತರ ಮಾಡಿದ್ಲು ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಮಂಥರೆಗೆ ರಾಮನ್ ಮೇಲೆ ಯಾಕಷ್ಟು ಕೋಪ? ಕೈಕೇಯಿಗೆ ಯಾಕೆ ಹಾಗೆ ಹೇಳ್ಕೊಡ್ತಾರೆ? ಆ ತರ ಏನಿಲ್ಲ, ಚೀಪ್ ರೇಟ್ ಮೈಂಡ್ ಅಷ್ಟೇ. ಹ್ಮ್. ಈಗ ಕೆಟ್ಟ ಕೆಲ್ಸ ಮಾಡೋರ್ಗೆ ಅವ್ರ ಕೆಟ್ಟ ಮನಸ್ಸೇ ಕಾರಣ. ಹ್ಮ್. ಒಂದು ಹ್ಮ್. ಚೀಪ್ ರೇಟ್ ಅಷ್ಟೇ. ಅವಳು ಈ ರಾಜಕೀಯವನ್ನ ಸ್ವಾರ್ಥದಲ್ಲೇ ನೋಡಿದ್ಲು. ಅವಳು ಈ ಕೈಕೇಯಿಯ ತವ್ರ ಮನೆಯ ಕಡೆಯಿಂದ ಬಂದಂಥವಳು. ಈಗ ರಾಜರಾಣಿಯರನ್ನ ಇವಾಗ ನಮ್ಮಲ್ಲೂ ನಡೆಯತ್ತೆ, ನಾವು ನೋಡ್ತೀವಿ ತುಂಬಾ ಶ್ರೀಮಂತರ ಮನೆಯಲ್ಲಿ
ಅವ್ರ ಮನೆಗೆ ಫುಲ್ ಟೈಮ್ ಸರ್ವೆಂಟ್ಸ್ ಆಗಿ ಫುಲ್ ಟೈಮ್ ಅವ್ರ ಮನೇಲೇ ಇದ್ಕೊಂಡು ಸರ್ವೆಂಟ್ ಕ್ವಾರ್ಟರ್ಸ್ ಅಲ್ಲೇ ಇದ್ಕೊಂಡು ಮಕ್ಕಳನ್ನ ದಾದಿಯಿಂದ ನೋಡ್ಕೊಂಡು ಬೆಳೆದಂಥವ್ರನ್ನ ಅವಳ ಜೊತೆಲಿ ಮದ್ವೆ ಆದ್ಮೇಲೆ ಅವಳ ಜೊತೆಲೆ ಕಳಿಸ್ತಾರೆ. ಅಲ್ಲೂ ಕೂಡ ಅವಳು ಅದೇ ಅಡ್ಗೆ ಮಾಡಿ ಅವ್ರು ನೋಡ್ಕೊಂಡು ಅವ್ರ ಮಕ್ಕಳಿಗೆ ಬಾಣಂತನ ಮಾಡೋದೆಲ್ಲ ಮಾಡ್ತಾರೆ. ಈ ತರ ಫುಲ್ ಟೈಮ್ ಒಂದು ಫ್ಯಾಮಿಲಿಗೆ ಬದ್ಧರಾಗಿರುವಂತ ದಾಸಿ ದಾಸಿ ಇರ್ತಿದ್ರು. ನಾನು ದಾಸಿ ಅಂದಾಗ ದಯವಿಟ್ಟು ಈ ಯುರೋಪಿಯನ್ ಅಂಡ್ ಇಸ್ಲಾಮಿಕ್ ಸೊಸೈಟೀಸ್ ಅಲ್ಲಿ ಇರೋ ದಾಸಿ ಇರಲ್ಲ. ಅಲ್ಲಿ ದಾಸಿ ಅಂದ್ರೆ ತುಂಬಾ ಇನ್ಹ್ಯೂಮನ್ ಆಗಿ ಟ್ರೀಟ್ ಮಾಡ್ತಾರೆ ಅವ್ರನ್ನ. ನಮ್ಮಲ್ಲಿ ಹಾಗಲ್ಲ, ಇವ್ರಿಗೆ ಸ್ಟೇಟಸ್ ಇರ್ತಿತ್ತು. ಎಷ್ಟೋ ದಾಸಿಯರು ರಾಜ ರಾಣಿ ಆದದ್ದು ಕೂಡ ನಾವು ನೋಡ್ತೀವಿ. ಸೈನ್ಯಾಧಿಪತಿಗಳಾಗೋರು, ಆಫೀಸರ್ಸ್ ಆಗೋರು, ಸ್ಟೇಟಸ್ ಇತ್ತು ಅವ್ರಿಗೆ. ಅವರು ಚೆನ್ನಾಗಿರ್ತಿದ್ರು. ಆದ್ರೆ ಆ ಫ್ಯಾಮಿಲಿಗೆ ಅವರು ನಿಷ್ಠರಾಗಿರ್ಬೇಕಾಗಿತ್ತು. ಈ ಮಂಥರೆ ಅಂತ ದಾಸಿ ಕೈಕೇಯಿಯನ್ನ ಬಾಲ್ಯದಿಂದ ಅವಳು ಹುಟ್ಟದಾಗ್ಲಿಂದ ಅವಳನ್ನ ಎತ್ತಾಡಿಸಿ ಬೆಳೆಸಿದಂಥವಳು. ಕೈಕೇಯಿ ನೋಡ್ಕೊಳ್ಳಿ ಅಂತ ಜೊತೆಲಿ ಕಳ್ಸಿರ್ತಾರೆ. ಅವಳು ಏನ್ ಮಾಡ್ಬಿಡ್ತಾಳೆ, ಕೈಕೇಯಿ ಕಡೆ ಚೀಪ್ ರೇಟ್ ಮೈಂಡ್ ಏನಿದೆ, ಕಾಂಪಿಟಿಷನ್ ತರ, ಕೌಸಲ್ಯ ಮೇಲೆ ಕಾಂಪಿಟಿಷನ್. ಕೈಕೇಯಿಗಿರ್ಲಿಲ್ಲ ಅದು ಮನ್ಸಿನಲ್ಲಿ, ಇವಳಿಗಿತ್ತು. ಹಾಗಾಗಿ ಅವಳ ಇನ್ಸ್ಟಿಗೇಟ್ ಮಾಡ್ತಾಳೆ. ನಿನ್ ಕೌಸಲ್ಯ ನಿನ್ನ ತುಚ್ಛವಾಗಿ ನೋಡ್ತಾಳೆ, ನೀನೇ ಆಗ್ಬೇಕು ರಾಣಿ, ನಿನ್ನ ಮಗನೇ ಆಗ್ಬೇಕು ರಾಜ, ಹೀಗೆಲ್ಲ ಹೇಳ್ಕೊಟ್ಟು ತಲೆ ಕೆಡಿಸ್ತಾಳೆ. ಬೇರೆ ಏನೂ ಕಾರಣ ಇಲ್ಲ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಇಷ್ಟೇ. ಬೇರೆ ಕೆಲವರು ಕತೆಗಳಲ್ಲಿ ಒಂದು ಹುಟ್ಟಿಸಿದ್ದಾರೆ. ಅವಳು ಚಿಕ್ಕವಳಿದ್ದಾಗ ಅವಳಿಗೆ ಗೂನ್ ಇರುತ್ತೆ, ಹಂಚ್ ಬ್ಯಾಕ್ ಇರುತ್ತೆ. ಅದು ಒಂದು ಕೆಲವು ಜನರಿಗೆ ಹಂಗೆ ಇರ್ತಿತ್ತು ಅಂತ. ಅದು ಬೈ DNA ಅವ್ರು ಹುಟ್ಟುತ್ತಾ ಇದ್ರು ಹಾಗೆ. ಅಂತ ಗೂನ್ ಇರುವಂತ ವ್ಯಕ್ತಿಗಳ ಚಿತ್ರಣ ಸುಮಾರು ಕಡೆ ನಾವು ನೋಡ್ತೀವಿ. ಹಿಂದೆ ಬಹುಶಃ ಅಂತವ್ರು ಇರ್ತಿದ್ರು ಅನ್ಸತ್ತೆ. ಸೊ ಅವಳಂತ ಗೂನಿ ಅವಳು. ಆ ಒಂಥರ ಬೆನ್ ಮೇಲೆ ಹೀಗೆ ಉಬ್ಕೊಂಡಂತ ಬೆನ್ನನ್ನ ರಾಮ ಹೋಗ್ತಾ ಬರ್ತಾ ಸುಮ್ನೆ ಹಿಂಗೆ ಚಿಕ್ಕ ಮಗು ಇದ್ದಾಗ ಅದ ಏನೋ ಕುತೂಹಲ ಅದನ್ನ ಹಿಂಗೆಲ್ಲ ಮಾಡ್ತಿದ್ದ ಅಂತ. ನನ್ಗೇನೋ ಅದು ಅಷ್ಟು ಇಷ್ಟ ಆಗಲ್ಲ ಆಕತ್ತೆ. ಅವ್ನ್ ಹೊಡಿತಾ ಇದ್ದ, ಬಾಣದಿಂದ ಹಿಂಸಿಸ್ತಾ ಇದ್ದ. ರಾಮ ಹಾಗೆ ಮಾಡ್ತಾನೆ? ಹೌದು. ಅಲ್ಲ, ಈ ಒಂದು ಹೂವಿನಿಂದಲೂ ಇನ್ನೊಬ್ರು ಹೊಡೆಯೋ ಅಷ್ಟು ದೌಷ್ಟ್ಯವೂ ಇಲ್ಲದ ರಾಮ, ಅದರಲ್ಲೂ ಬಾಲ್ಯದಲ್ಲಿ ಮುಗ್ಧದೆ. ಹಾಗಾಗಿ ಆ ಕಥೆ ನನಗೆ ಅಷ್ಟು ಸಮಂಜಸ ಅನ್ಸಲ್ಲ. ಏನೋ ಹುಡ್ಸಿದ್ದಾರೆ, ಅದಕ್ಕೆ ಆ ಕೋಪ ಅಂತ ಅವಳಿಗೆ ಅಂತ. ಪಾರ್ವತಿನ ಕೊಡಕ್ಕಾಗಲ್ಲ, ಲಂಕೆಯನ್ನು ಕೊಡ್ತೀನಿ ತಗೋ ಅಂತ. ದಶಗ್ರೀವ, ದಶಕಂಠ, ದಶಾನನ ಅಂದ್ರೆ 10 ಕ್ಷೇತ್ರಗಳಲ್ಲಿ ಅವ್ನು ಜೀನಿಯಸ್ ಆಗಿದ್ದ. ರಾಮಾಯಣ ನಡೆದಿದೆ ಅನ್ನೋದಕ್ಕಿರುವಂತ ನಮ್ಮಲ್ಲಿ ಪುರಾವೆಗಳೇನ ನಿಮಗೆ? ರಾಮ ಸೀತೆಯರ ದಾಂಪತ್ಯದಲ್ಲಿ ಏನೂ ಪ್ರಾಬ್ಲಮೇ ಇಲ್ಲ. 10 ತಿಂಗಳಿದ್ಲಲ್ಲ ರಾವಣನ್ ಸೆರೆನಲ್ಲಿ, ರಾವಣ ಬಿಟ್ಟಿರ್ತಾನ?